धारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेदं महान्तम् तं त्वागताहं शरणं शरण्यं सुहृत्यसंसारतरोः कुठारं जिज्ञासया प्रकृतेः पुरुषस्य ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ಈಗ ದೇವಹೂತಿದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಕಪಿಲಾಮಕ ಭಗವಂತನನ್ನ. ತಂ ತ್ವಾ ಗತಾ ಅಹಂ ಶರಣಂ ಶರಣ್ಯಂ ಸುಹೃತ್ಯ ಸಂಸಾರ ತರೋಃ ಕುಠಾರಂ ಜಿಜ್ಞಾಸಯ ಪ್ರಕೃತೇಃ ಪುರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ನಾನು ಶರಣ್ಯಂ ತ್ವಾಂ ಶರಣಂ ಗತಾ ಅಹಂ. ಅಹಂ ನಾನು ಶರಣ್ಯಂ ಶರಣಂ ತ್ವಾಂ ಗತಾಹಂ. ತ್ವಾ ಅಂದಿರುವಂತೆ ತ್ವಾಂ ಅಂದಿರುವಂತೆ ನಾನು ಶರಣ್ಯನಾದ ಅಂದರೆ ಶರಣು ಹೊಂದಲಿಕ್ಕೆ ಯೋಗ್ಯನಾದ ನಿನ್ನನ್ನು ಶರಣು ಹೊಂದಿದ್ದೇನೆ. ನೀನು ಯಾರು? ಸ್ವಭೃತ್ಯ ಸಂಸಾರ ತರೋಹೋ ಕುಠಾರಂ. ಸ್ವಭೃತ್ಯ ಸಂಸಾರ ತರೋಹೋ ಕುಠಾರಂ. ಸ್ವ ತನ್ನ ಭೃತ್ಯ ಭೃತ್ತರ ಸಂಸಾರ ಎಂಬ ವೃಕ್ಷಕ್ಕೆ ಕುಠಾರ ಕೊಡ್ಲಿ ಅಂತಿರ್ತಕ್ಕಂಥವು. ಜಿಜ್ಞಾಸಯ ಪ್ರಕೃತಿ ಸಂಸಾರ ವೃಕ್ಷ ಯತಕ್ಕೆ ಜಗದ್ವೃಕ್ಷ ಅಂತ ಹೇಳಿದಾರಲ್ಲ ಹಾಗೆ. ಜಿಜ್ಞಾಸಯ ಪ್ರಕೃತಿ ಪುರುಷಸ್ಯ ಪ್ರಕೃತಿ ಪೂರುಷಸ್ಯ ಜಿಜ್ಞಾಸಯ ಪ್ರಕೃತಿ ಪೂರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ನೀನು ಪ್ರಕೃತಿ ಪುರುಷಸ್ಯ ಪ್ರಕೃತಿಯು ಪುರುಷನಾಗಿರತಕ್ಕಂತಹ ನಿನ್ನನ್ನು ಜಿಜ್ಞಾಸಯ ತಿಳಿದುಕೊಳ್ಳಬೇಕು ಬಯಕೆಯಿಂದ, ಅಸಾಧು ಬ್ರಹ್ಮ ಜಿಜ್ಞಾಸ ತಿಳಿದುಕೊಳ್ಳುವ ಬಯಕೆಯಿಂದ ನಮಾಮಿ ನಮಸ್ಕರಿಸುತ್ತೇನೆ. ನೀನು ಯಾರು? ಸದ್ಧರ್ಮವಿದಾಂ ವರಿಷ್ಠಂ. ಸತ್ ಧರ್ಮ ವಿದಾಂ ವರಿಷ್ಠಂ. ಸದ್ಧರ್ಮಗಳನ್ನು ತಿಳಿದವರಲ್ಲಿ ವರಿಷ್ಠ ಅತ್ಯಂತ ಶ್ರೇಷ್ಠನಾದವನು ನೀನು. ಸದ್ಧರ್ಮಕ್ಕೆ ಅನೇಕ ಅರ್ಥ. ಸದಿತಿ ಬ್ರಹ್ಮ ಸದಿತಿ ವಾಯು ಪ್ರಾಣ ಎಲ್ಲ ಮಾಡಿದರೆ ಬೇಕಾಷ್ಟು ಅರ್ಥ ಆಗುತ್ತೆ. ಅಂತ ನಿನ್ನನ್ನು ಶರಣು ಹೊಕ್ಕಿದ್ದೇನೆ ಅಂತ ಮುಖ್ಯ ತಾತ್ಪರ್ಯ ಏನು? ಜಿಜ್ಞಾಸಯ ನಿನ್ನನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದ್ರೆ ಮುಕ್ತಿ ಆಗೋದ್ರಿಂದ ನಾನು ನಿನ್ನ ಶರಣು ಹೊಕ್ಕಿದ್ದೇನೆ ಅಂತ ಪ್ರಾರ್ಥನೆ ಮಾಡ್ತಾರೆ. ವಿಶೇಷಾಂಶವನ್ನು ಹೇಳ್ತಾರೆ. ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥಾ ಕಾಮಶಕ್ರೋ ಗುರುರ್ದಕ್ಷೋ ಮನ್ವಾದ್ಯ ಭಾಸ್ಕರಾದಯ ಸರ್ವಜೀವಾಶ್ಚ ಕ್ರಮಶಃ ಪುರುಷಸ್ಯಾಭಿಶಬ್ದಿತಾಃ ಪುರುಷಾಖ್ಯಾಭಿಶಬ್ದಿತಾಃ ಏತತ್ಪ್ರಜ್ಞೋ ಬಂಧಶಕ್ತಿ ಶ್ರೇಯಃ ಸರ್ವಾಸ್ತಥಾ ಜಡಂ ಕ್ರಮಾತ್ ಪ್ರಕೃತಿ ಶಬ್ದೋಕ್ತಾ ತಜ್ಞಾನಾದ್ ವಿಪ್ರಮುಚ್ಯತೆ ಇತಿ ದತ್ತಾತ್ರೇಯ ಯೋಗೇ. ಇದು ಕಪಿಲ ಸಾಂಖ್ಯ ದತ್ತಾತ್ರೇಯ ಯೋಗ. ಏನ ದೊಡ್ಡ ದೇವತೆ ಅವರೆಲ್ಲ ಉತ್ತಮ ಸ್ತ್ರೀಯರಿಗೆ ಅಂತ ಹೇಳಿಬಿಟ್ಟಿದ್ದಾರೆ. ಆಹುರತ್ತು ಉತ್ತಮ ಸ್ತ್ರೀಣಾಂ ಅಧಿಕಾರಂತೂ ವೈದಿಕೆ. ಉತ್ತಮ ಸ್ತ್ರೀಯರಿಗೆ ವೈದಿಕ ವೇದಶಾಸ್ತ್ರದಲ್ಲೂ ಅಧಿಕಾರ ಇದೆ. ಯಾರು? ಇವಾಗ ಋಷಿಪತ್ನಿಯರಿಗೂ ಇದೆ. ಋಷ್ಯಾದ್ಯ ಅಂತ ಹೇಳಿದ್ದಾರೆ. ಉರ್ವಶ್ಯಾದ್ಯ ಯಥಾ ಅಂತ ತಿಳಿಸಿದ್ದಾರೆ ಅದನ್ನು ತಗೊಂಡು. ಯಾರೂ ಇಲ್ಲ ಇದ್ರೆ ತಪ್ಪಲ್ಲ, ಗೊತ್ತಾಯ್ತಾ? ಸ್ತ್ರೀಯರಿಗೆ ಅಧಿಕಾರವೇ ಇಲ್ಲ ಅಂತ ಹೇಳಲೇ ಇಲ್ಲ. ಉತ್ತಮ ಸ್ತ್ರೀಯ ಅಧಿಕಾರ ಅದೊಂದು ತುಂಬ ಜನ ಗಮನಿಸಿಲ್ಲ ಅದನ್ನು. ಅಚ್ಚ ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ ಅಂತ ಹೇಳಲಿಲ್ಲ. ಆದರೆ ಏನಾಗಿರ್ಬೇಕು ಅವರು? ಉತ್ತಮ ಸ್ತ್ರೀ ಯಾರಾಗಿರ್ಬೇಕು ಅಂದ್ರೇನು? ಯಾವುದನ್ನು ತೆರಳುಬಿಟ್ಟುಕೊಳ್ಳೋದು, ಅದು ವ್ರತ ನಿಯಮ ಅನುಷ್ಠಾನ ಮಾಡೋದು ಎಲ್ಲ ಮಾಡಬೇಕಾಗುತ್ತೆ. ಆ ಸಾಮರ್ಥ್ಯ ಇದ್ದವರು ಉತ್ತಮ ಸ್ತ್ರೀಯರು. ಇಲ್ಲ ಅಂತ ಅದು ಇಲ್ಲದವರು ದೋಷ ಇಲ್ಲ. ಇಲ್ಲದೆ ಹೋದರೆ ಮೋಕ್ಷ ಇಲ್ಲ ಅಂತ ಹೇಳಲಿಲ್ಲ. ಮಹಾಭಾರತ ಅಲ್ಲಿರೋದು ಸರಿ ಇಲ್ಲ. ಅದು ವೇದಾಧಿಕಾರಕ್ಕೂ ಮೋಕ್ಷಕ್ಕೂ ಸಂಬಂಧ ಇಲ್ಲ, ನೆನಪಿರ್ಬೇಕು. ಇನ್ನೂ ಹೇಳೋದಾದರೆ ಅಧಿಕಾರ ಇದ್ದವ್ರು ವೇದ ಓದಬೇಕೆ ಹೊರತು ಉಳಿದೇ ಇದ್ದವ್ರು ಓದದೆ ಹೋದರೆ ಸಮಸ್ಯೆ ಏನೂ ಇಲ್ಲ. ನಾರಾಯಣೋ ಬ್ರಹ್ಮವ ಇಲ್ಲಿ ಪುರುಷಸ್ಯ ಪದ ಬಂತು. ಪ್ರಕೃತಿ ಮತ್ತು ಪುರುಷ ಅಂತ ಪದ ಅಪೂರ್ವವಾದ ಒಂದು ಸಂಬಂಧಪಟ್ಟ ನೋಟಿದು. ಏನದು? ಇಲ್ಲಿ ಪುರುಷ ಅನ್ನೋ ಪದ ಬಂತು, ಪ್ರಕೃತಿ ಅಂತ ಬಂತು. ಪ್ರಕೃತಿಯ ಪರನಾದ ನಿನ್ನನ್ನು ನಾನು ಶರಣು ಹೊಕ್ಕಿದ್ದೇನೆ. ನೀನು ಸದ್ಧರ್ಮವನ್ನು ಬಲ್ಲವರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಂತ ಹೇಳಿದರು.
ಈ ಪುರುಷ ಶಬ್ದಕ್ಕೆ ಏನರ್ಥ, ಪ್ರಕೃತಿ ಶಬ್ದಕ್ಕೆ ಏನರ್ಥ ಅಂದರೆ, ಪುರುಷ ಶಬ್ದ ಮುಖ್ಯವಾಗಿ ಹೇಳೋದಾರನ್ನ ನಾರಾಯಣನನ್ನೇ. ಜೊತೆಗೆ ನಾರಾಯಣ, ಬ್ರಹ್ಮ, ವಾಯು, ಇಂದ್ರಶೇಷೌ, ಹರಃ ತಥಾ ಕಾಮಃ, ಶಕ್ರಃ, ಗುರುಃ, ದಕ್ಷಃ, ಮನ್ವಾದ್ಯಾಃ, ಭಾಸ್ಕರಾದಯಃ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯ ಅಭಿಶಬ್ದಿತಾಃ. ಎಲ್ಲ ಪುರುಷ ಜೀವರಿಗೆಲ್ಲ ಪುರುಷ ಅಂತ ಅರ್ಥ ಹೆಸರಿದೆ. ಪುರುಷ ಜೀವರಿಗೆಲ್ಲ ಪುರುಷ ಅಂತ ಕರಿಬಹುದು. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಬಂದಿರೋದು ಅದೇನೆ. ಪುರುಷ ಅಂತ ಹೇಳಿದರೆ ನಾರಾಯಣನೂ ಪುರುಷ, ಜೀವನೂ ಪುರುಷ. ಇವರೆಲ್ಲ ಜೀವರಲ್ಲಿ ಸೇರಿಬಿಡ್ತಾರೆ. ಆದ್ದರಿಂದ ಎಲ್ಲ ಪುರುಷ ಶಬ್ದ ವಾಚ್ಯತ್ವ ಇದೆ. ನಾರಾಯಣ ಆಯಿತು. ಇದು ಅದೇ ರೀತಿಯಲ್ಲಿ ಅಲ್ಲ, ಇಲ್ಲಿ ಏನಾಗ್ತದೆ, ಪೂರುಷಸ್ಯ ಅಂತ ಹೇಳಿದ್ರೆ ಪೂರುಷ, ದೊಡ್ಡ ಪುರುಷ. ಪುರುಷ ಅಂತಿಲ್ಲ ಇಲ್ಲಿ. ಆದ್ದರಿಂದ ಯಾರ ಅರ್ಥ ಇಲ್ಲಿ? ನಾರಾಯಣ ಅಂತ ಅರ್ಥ. ಬರೀ ಪುರುಷ ಅಂತ ಆ ರೀತಿ ಪುರುಷ ಸೂಕ್ತ ಅಂದರೆ ಮುಖ್ಯತಃ ಪುರುಷ ಶಬ್ದ ಯಾರನ್ನು ಹೇಳೋದು? ನಾರಾಯಣನನ್ನೇ. ಅನಂತರದಲ್ಲಿ ಇವರೆಲ್ಲ ಕ್ರಮವಾಗಿ ವರ್ಟ್ ಇನ್ ಜನರಲ್ ಎನಿ ಮೇಲ್ ಪರ್ಸನ್ ಇಸ್ ಪುರುಷ, ಆ ರೀತಿ ಹೇಳಿದರು. ಸನ್ಯಾಸ ಅಂತ ನೋಡಿದ್ರೆ ಅರ್ಥ ಮಾಡೋದು. ಅದೇ ರೀತಿಯಲ್ಲಿ ಏತತ್ಪತ್ನೋ ಬಂಧಶಕ್ತಿ ಸ್ತ್ರೀಯ ಸರ್ವಾಸ್ತಥಾ ತಥಾ ಜಡಂ. ಅದೇ ರೀತಿಯಲ್ಲಿದೆ ಎಲ್ಲ ಸ್ತ್ರೀಯರಿಗೂ ಕೂಡ ಏನಂತ ಹೆಸರಿದೆ? ಪ್ರಕೃತಿ ಅಂತ ಹೆಸರಿದೆ. ಅರ್ಥ ಆಯ್ತಾ? ಪುರುಷ ಅಂತ ಎಲ್ಲ ಪುರುಷರು ವಾಚ್ಯರಾದರೆ ಪ್ರಕೃತಿ ಅಂತ ಯಾರು ವಾಚ್ಯರಾಗ್ತಾರೆ? ಆಗ್ತಾರೆ. ಕ್ರಮಾತ್ ಪ್ರಕೃತಿ ಶಬ್ದೋಕ್ತ ತಜ್ಞ. ಅದೇ ರೀತಿ ಜಡಕ್ಕೂ ಪ್ರಕೃತಿ ಅಂತ ಹೆಸರಿದೆ. ಜಡ ಪ್ರಕೃತಿ, ಚೇತ ಎರಡಿದೆ ಪ್ರಕೃತಿಗಳು. ಕ್ರಮಾತ್ ಪ್ರಕೃತಿ ಶಬ್ದೋಕ್ತ ತಜ್ಞಾನಾತ್ ವಿಪ್ರಭು. ಇದು ತಿಳ್ಕೊಳ್ಳೋದಕ್ಕೆ ಒಂದು ಮುಕ್ತಿ ಸಾಧನ. ಈ ಪುರುಷ ಶಬ್ದ ಅರ್ಥ ಮಾಡ್ಕೊಳ್ಳೋದು ಕೂಡ ಯಾವುದಕ್ಕೆ ಉಪಯೋಗ ಆಗತ್ತೆ? ಮುಕ್ತಿ. ಇದಿಷ್ಟು ಭಗವದ್ಗೀತಾ ತಾತ್ಪರ್ಯದ ಅಂಶಕ್ಕೆ ಸೇರೋ ಅಂಶಗಳಿವಿಷ್ಟು ಕೂಡ. ಅದಕ್ಕೆ ಪೂರುಷ ಭೂ ಬಂದಾಗ ಏನಾಯ್ತು? ಬಾರೋ ಅಂತ ಕರೆದು ಏನಾಗುತ್ತೆ? ಒತ್ತು ಕೊಟ್ಟಾಗ, ಆ ರೀತಿ ಒತ್ತು ಕೊಟ್ಟಾಗ ಸರ್ವಶ್ರೇಷ್ಠ ಪುರುಷ ಅಂತ. ಆ ಈ ಹೂ ದೀರ್ಘವಂತಲ್ಲಿ ಪುರುಷ ಇದ್ದೇ ಇದೆ, ಪೂ ಇದ್ದೇ ಇದೆ. ಪೂ ಅಂತ ಬಂದಾಗ ಇನ್ನೂ ಜಾಸ್ತಿ ಆಗಿದೆ. ಯೋಗ ಶ್ರೀ ಭಗವಾನು ವಾಚ. ಪರಮಾತ್ಮ ಉತ್ತರ ಕೊಡ್ತಾನೆ. 13 ಶ್ಲೋಕದಲ್ಲಿ ಏನಿಲ್ಲ, 11, 12 ಇಲ್ಲ, 13. ಯೋಗ ಆಧ್ಯಾತ್ಮಿಕ ಪುಂಸಾಂ ಅತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಸುಖ ದುಃಖಸ್ಯ ಚ ಸುಖಸ್ಯ ಚ. ಯೋಗ ಆಧ್ಯಾತ್ಮಿಕ ಪುಂಸಾಂ ಅತೋ ನಿಶ್ರೇಯಸಾಯ ಮೇ. ಮೇ ಯೋಗ, ನನ್ನ ಯೋಗ, ನಾನು ತಿಳಿಸೋ ಯೋಗ ಒಂದರ್ಥ. ಅಥವಾ ನನಗೆ ಸಂಬಂಧಿಸಿದ ಯೋಗ ಅಂಥದ್ದು ಆಧ್ಯಾತ್ಮಿಕ. ಇದೆಲ್ಲ ಮಾಡೋದೆಲ್ಲ ಆಧ್ಯಾತ್ಮಿಕ ಯೋಗ ಎಲ್ಲ ಮಾಡ್ತಿರೋದು. ಫಿಸಿಕಲ್ ಯೋಗ ಅಷ್ಟೇ. ಫಿಸಿಕಲ್ ಯೋಗ ಅಂಬೋದು ಸೆಕೆಂಡರಿ ಸೆನ್ಸಲ್ಲಿ. ಪ್ರೈಮರಿ ಸೆನ್ಸ್ ಯೋಗ ಅಂತಷ್ಟೇ ಏನು ತಿಳ್ಕೋಬೇಕು? ಆಧ್ಯಾತ್ಮಿಕ ಯೋಗನೇ ಅಲ್ಲ. ಸ್ಪಿರಿಚುವಲ್ ಯೋಗ ಬೇರೆ, ಈ ಒಂದು ಫಿಸಿಕಲ್ ಯೋಗ. ಫಿಸಿಕಲ್ ಬೇರೆ, ಸ್ಪಿರಿಚುವಲ್ ಬೇರೆ. ಅಪ್ಲೈ ಮಾಡಬೇಕು. ಬರೀ ದೀರ್ಘ ಬಂದರೂ ಸಾಕು. ದೀರ್ಘ ಬಂದರೆ ಆಧಿಕ್ಯ. ಇನ್ನು ಇದೆಲ್ಲ ಬಂದರೆ ಇನ್ನೂ ಜಾಸ್ತಿ. ಯೋಗ ಬಿಂದು ರಾಧಿಕ್ಯ. ಮತ್ತೆ ಬಿಂದು ಸೇರಿಸಿದ್ರು ಅಧಿಕ ಅಂತ ಅರ್ಥ ಬರ್ತದೆ. ತೃತೀಯೋತಿಶಯ, ಆಮೇಲೆ ದೀರ್ಘ ಬಂದರೂ ಅತಿಶಯ, ಇದು ಬಂದರೂ ಅತಿಶಯ. ಅದು ಸುಮ್ಮನೆ ಹೇಳಕ್ಕೆ ಎಲ್ಲ ಭಾಷೆಯಲ್ಲೂ ಇದ್ದೇ ಇದೆ. ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಇದು ಆರೋಗ್ಯ ಸರಿ ಹೋಗುತ್ತಷ್ಟೇ. ಇದು ಮಾಡೋದ್ರಿಂದ ಆರೋಗ್ಯ ಸರಿ ಹೋಗುತ್ತೆ ಒಂದು ಸ್ಟೇಜ್ವರೆಗೂ. ಅದು ಟೋಟಲ್ ಅಲ್ಲ, ಒಂದು ಸ್ಟೇಜ್ವರೆಗೂ. ಇದು ಹಾಗಲ್ಲ. ಅತ್ಯಂತೋಪರತಿರ್ಯತ್ರ. ಅತ್ಯಂತೋಪರತಿರ್ಯನ ಉಪರತಿ ಅಂದರೆ ಪರಿಹಾರ. ಅತ್ಯಂತ ಪೂರ್ಣ ಪರಿಹಾರ. ಆಬ್ಸಲ್ಯೂಟ್. ಅತ್ಯಂತ ಶಬ್ದಕ್ಕೆ ಏನರ್ಥ ಇಲ್ಲಿ? ಆಬ್ಸಲ್ಯೂಟ್ ಆಗಿ ಏನು ಸಿಗುತ್ತದೋ ದುಃಖಸ್ಯ ಸುಖಸ್ಯ ಚ ಉಪರತಿ. ದುಃಖ ಸುಖಗಳ ಪೂರ್ಣವಾದ ಲೌಕಿಕ ಸುಖ ದುಃಖ ಇವು ಇಲ್ಲ. ಸುಖ ಹೋದ್ರೆ ಉಪಯೋಗ ಇರೋದರಿಂದ, ಸತ್ತೋದ್ರೂ ಸ್ವಲ್ಪ ಯೋಗ ಅಂತ ಕಳ್ಬಿಡ್ತು. ಹಾಗಲ್ಲ. ಲೌಕಿಕವಾದ ಸುಖ ಮತ್ತು ದುಃಖಗಳಿಗೆ ಪೂರ್ಣ ವಿರಾಮ ಸಿಗ್ತಕ್ಕಂಥದ್ದು ಆಧ್ಯಾತ್ಮಿಕ ಯೋಗದಿಂದ. ಸರಿಯಾಗಿ ತಿಳಿದಿರ್ಬೇಕಾದ್ರೆ ಪರಮಾತ್ಮಾದಿಕಂ ದೇಹೇ ಯದಧ್ಯಾತ್ಮಂ ತದೀರಿತಂ ಇತಿ ಚ. ಇಲ್ಲಿ ಅಧ್ಯಾತ್ಮ ಶಬ್ದಕ್ಕೆ ಏನರ್ಥ? ಪರಮಾತ್ಮಾದಿಕಂ ದೇಹೇ ಯತ್ ಅಧ್ಯಾತ್ಮಂ ತದಿರೀತಂ. ನಮ್ಮ ದೇಹದೊಳಗೆ ಯಾರ್ಯಾರು ಇದ್ದಾರೆ ದೇವರಿಂದ ಹೇಳಿದ್ರೆ ಎಲ್ಲರನ್ನು ಏನಂತ ಕರಿಬೇಕು? ಅಧ್ಯಾತ್ಮ ಕರೀಬೇಕು. ಅಧ್ಯಾತ್ಮ ಬರೀ ದೇಹ ತಿಳ್ಕೊಂಡ್ರೆ ಅಧ್ಯಾತ್ಮದಲ್ಲ. ದೇಹದ ಒಳಗಿನ ತಿಳ್ಕೊಂಡಾಗ ಏನಾಗುತ್ತದ ಅಧ್ಯಾತ್ಮ. ಎಲ್ಲ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಬಂದುಬಿಡ್ತಾರೆ. ಪ್ರಧಾನವಾಗಿ ಹರಿ ಮತ್ತು ವಾಯು. ಸುಖಂ ಶರೀರಭೋಗ್ಯಂ ಸ್ಯಾತ್ ದುಃಖಂ ಸರ್ವಂ ತಥೈವ ಚ ಮುಕ್ತೌ ವಿಲಯಮಾಯಾತಿ ನಿತ್ಯಾನಂದಸ್ತು ಭುಜ್ಯತೆ ಇತಿ ಚ. ಹುಡುಗರು ಏನು ತಿಳ್ಕೊಂಡ್ರು? ಮುಕ್ತಿ ಅಂತ ಹೇಳಿದರೆ ಸುಖ ದುಃಖ ಎರಡೂ ಹೋಗೋದು ಅಂತ ತಿಳ್ಕೊಂಡ್ಬಿಟ್ಟು ಹಿಂದೆ ಬಂದಿದೆ ಅದೆಲ್ಲ. ಅವ್ರ ಕಾರಣ ಏನು ಕೊಟ್ಟೋದಕ್ಕೆ?
ಎಲ್ಲಿ ಸುಖ ನೋಡ್ತೇವೋ ದುಃಖನೂ ಇದೆ, ದುಃಖ ಸುಖನೂ ಇದೆ. ಆದ್ದರಿಂದ ಮೋಕ್ಷದಲ್ಲಿ ಸುಖ ಒಪ್ಕೊಂಡ್ರೆ ಏನು ಒಪ್ಕೋಬೇಕಾಗತ್ತೆ? ದುಃಖನೂ ಒಪ್ಕೋಬೇಕಾಗತ್ತೆ. ಆದ್ದರಿಂದ ಏನು ಎರಡೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅವ ಸತ್ಯ ಹೋಗ್ತಾರೆ ಯೋಚನೆ ಮಾಡಬೇಕು. ದುಃಖ ಒಪ್ಕೊಂಡು ಹಾಳಾಗೋದು, ಸತ್ಯ ಹೋಗಿಬಿಡ್ತಾರೆ, ಎರಡು ಇಲ್ಲದವ್ರು ಜನ ಆಗಿಬಿಡ್ತಾರೆ. ಅದು ಯೋಚನೆ ಮಾಡಿ. ಅಂದರೆ ಕುತರ್ಕ ಇದು. ತರ್ಕವನ್ನು ಆಶ್ರಯಿಸಿದಕ್ಕೆ ಅಂತ ಆನ್ಸರ್ ಸಿಕ್ತು, ಶಾಸ್ತ್ರ ಹೋದ್ರೆ ಅಂತ ಆನ್ಸರ್ ಒಳ್ಳೆ ಉತ್ತರ ಸಿಕ್ತಿತ್ತು. ಅದು ಹೇಳ್ತಾರೆ, ಅದು ಸಂಬಂಧಪಟ್ಟ ವಾಕ್ಯ ಇದು. ಸುಖಂ, ಇಲ್ಲಿ ಸುಖ ದುಃಖ ಎರಡೂ ಹೋಗುತ್ತೆ ಅಂದ್ರಲ್ಲ, ಏನೋ ಸುಖ ಇರಲೇಬೇಕಿದ್ರೆ ಮೋಕ್ಷಕ್ಕೆ ಯಾರು ಹೋಗ್ತಾರೆ? ಕೂತವ್ರು ಎಡ್ಸ್ಕೊಂಡೋದ ಬೇರೆ ಕಡೆ ಅಲ್ಕೋತಿ ಬಳಸೋದಿಲ್ಲ ಅಂತ ಕರ್ಕೊಂಡೇ ಹೋಗ ಅಲ್ಲಿಗೆ. ಅದು ಬರೀ ಕೈಲಾಗಿರೋ ತಿದ್ದಿದ್ದ ಪಾಪ, ಇರೋದೇ ಕರ್ಕೊಂಡು ಇವ್ರಿಗೆ ಅದಕ್ಕೆ ಜನ ಏನು ತಿಳ್ಕೊಂಡ್ಬಿಟ್ರು, ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಈ ಮೋಕ್ಷನೇ ಬೇಡ ಅಂದ್ರು. ಈ ಮೋಕ್ಷದ ಕಲ್ಪನೆ ಇಷ್ಟ ಆಗೋದಾದ್ರೆ ಬೇಡ ಅಂದ್ಬಿಡಿ. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, ಮೋಕ್ಷದ ಹಾದಿ ತರಲಿಕ್ಕೆ ಫಸ್ಟ್ ಮುಕ್ತ ಡೆಫಿನೇಷನ್ ಕೊಡಬೇಕಾಯ್ತು. ಸ್ವರೂಪಾನಂದ ಆವಿರ್ಭಾವ, ಇನ್ಹೆರೆಂಟ್ ಬ್ಲಿಸ್ ಇದೆ, ಬಹಳ ಮುಖ್ಯ. ಅದು ಇನ್ಹೆರೆಂಟ್ ಬ್ಲಿಸ್ ಇದೆ, ಅರು ಹೊರಗೆ ಬರೋದು. ಅವು ಉತ್ತರ ಕೊಡದೆ ಹೋಗಿದ್ರೆ ಮೋಕ್ಷಕ್ಕೆ ಅರ್ಥನೇ ಇರ್ತಿರಲಿಲ್ಲ. ಇವತ್ತು ಜನಗಳೆಲ್ಲ ಬರೀ ಲೌಕಿಕ ಗಂಟು ಬಿಡಕ್ಕೆ ಅದೇ ಕಾರಣ. ಅಲ್ಲಿ ಎರಡೂ ಕಳ್ಕೊಡೋದಕ್ಕಿಂತ ಸ್ವಲ್ಪಾರು ಸಿಗುತ್ತಾನೆ. ಇಲ್ಲಿ ಬರ್ತಾರಲ್ಲ ಎಲ್ಲ ಬಡ್ಡಿ ಬಿಟ್ಬಿಡ್ತೀವಿ, ಅರ್ಸರು ಕೊಟ್ಟಿರ್ತಾರಲ್ಲ, ಆ ಥರ ಆಯಿತು. ಆ ಥರ ಆಗಬಾರದು. ಇಲ್ಲಿ ಆಚಾರ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸುಖ ದುಃಖ ಎರಡೂ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಏನರ್ಥ? ಸುಖಂ ಶರೀರ ಭೋಗ್ಯಂ ಸ್ಯಾತ್. ಶರೀರ ಭೋಗ್ಯ ಸುಖ ಅಂದರೆ ಬಾಹ್ಯ ಸುಖ ಅಂತ ಅರ್ಥ. ಆ ಸುಖ ಹೋಗುತ್ತೆ. ದುಃಖಂ ಸರ್ವಂ ತಥಾ, ದುಃಖ ಮಾತ್ರ ಏನಾಗುತ್ತೆ? ಯಾವ ದುಃಖದ ಹೆಸರು ಕೂಡ ಇಲ್ಲ. ಸುಖದಲ್ಲಿ ಎರಡು ವಿಧ ಇದೆ. ಯಾರು ಅವನ್ನ ಯಾಕೆ ಒಪ್ಪಿಸ್ಬೇಕು ನಾವು? ಸರಿ, ಇದು ಕಾನೂನು ಒಪ್ತಿ ಅಂತ ಕಾಲಲ್ಲಿ ಕೇಳ್ತಾರ, ಒಪ್ಪೋದಿಲ್ಲ ಅಂತ ಅವ್ರು ಬಿಡೋದಿಲ್ಲ. ಅದು ಇನ್ನೊಂದು ಅಪರಾಧ. ಉಕ್ತೌ ವಿಲಯ ಮಾಯಾತಿ ನಿತ್ಯಾನಂದಸ್ತು ಭುಜ್ಯತೆ ಇತೀಚ. ಆದರೆ ಇದೆಲ್ಲ ಏನಾಗುತ್ತೆ, ಈ ಸುಖ ಈ ದುಃಖ ಎರಡೂ ಕೂಡ ಮುಕ್ತಿಯಲ್ಲಿ ವಿಲಯ ಮಾಯಾತಿ ಹೋಗಿಬಿಡೋದು. ನಿತ್ಯಾನಂದಸ್ತು ಭುಜ್ಯತೆ. ನಿತ್ಯಾನಂದ ಇದೆಯಲ್ಲ, ಯಾವ ಸ್ವರೂಪದ ಆನಂದ. ನಿತ್ಯಾನಂದ ಅಂದ್ರೆ ಒಂದೇ, ಸ್ವರೂಪಾನಂದ ಒಂದೇ. ಅದು ಸದಾಕಾಲ ಇದ್ದೇ ಇರುತ್ತೆ. ಈ ಸ್ಪಷ್ಟೀಕರಣ ಬೇರೆ ಎಲ್ಲೆಲ್ಲೂ ಯಾರೂ ಕೊಡಲಿಲ್ಲ. ಅದರಿಂದಾಗಿನೇ ಎಲ್ಲ ಶಾಸ್ತ್ರಕ್ಕೂ ದೊಡ್ಡ ಅಪಚಾರ ಆಯ್ತು. ಅದರಿಂದ ಅಹಂ ಮಮಾಭಿಮಾನೋತ್ತೈಹಿ ತಾಭಾದಿಭಿರ್ಮಲೈಹಿ. ಇವು ಪರೀಕ್ಷೆ ಇಲ್ಲೇ ನೋಡ್ಕೊಂಡು ಬರದಾ, ನೋಡ್ಕೊಳ್ಳದೆ ಬರದಾ, ಎಷ್ಟು ಡಿಫ್ರೆನ್ಸ್. ಬರೆಯೋದು ಕಾಮನ್, ಬೆಳಗ್ಗೆ ಹೋದ್ರೆ ಪಾಸ್ ಆಗ್ತಾರೆ ಅನ್ಬೇಕಿಲ್ಲ, ಹೋದ್ರೆ ಗೊತ್ತಾಯ್ತಾ? ನೋಡ್ಕೊಂಡು ಬರದೆ ಅಭ್ಯಾಸ ಇದ್ದವರಿಗೆ ನೋಡ್ಕೊಂಡು ಬರಲಿಲ್ಲ ಅಂದರೆ ಫೇಲು ಅಂತ ಅರ್ಥ. ಆ ಥರ ಆಗಬಾರ್ದು. ಒಳಗೆ ಜ್ಞಾನ ಇದೆ, ಒಳಗೆ ಜ್ಞಾನ ನಿಮಗೆ ಅರ್ಥ ಆಯ್ತು. ಈಗ ಒಳಗೆ ಸುಖನೂ ಇದೆ, ಒಳಗೆ ಜ್ಞಾನ ಇರೋ ಬಗ್ಗೆ ಡೌಟ್ ಇಲ್ಲಲ್ಲ, ಗೊತ್ತಾಯ್ತಾ? ಸೊ ಅನುಭವಕ್ಕೆ ಬಂದುಬಿಟ್ಟಿದೆ. ಆದ್ದರಿಂದ ಒಳಗೇನಿದೆ ಸುಖ ಕೂಡ ಹಾಗೇ ಇದೆ. ಒಳಗೆ ಜ್ಞಾನ ಹೊರಗೆ ಬಂದರೆ ಅದು ಜ್ಞಾನಿ ಅಂತ ಗೊತ್ತಾಗುತ್ತೆ. ಒಳಗಿನ ಸುಖ ಅಭಿವ್ಯಕ್ತ ಇರೋದು ಮುಕ್ತ ಅಂತ ಗೊತ್ತಾಗುತ್ತೆ. ಆದ್ದರಿಂದ ನಿಜವಾದ ಸುಖಿ ಅಂದರೆ ಒಳಗಿನ ಸುಖ ಅನುಭವಿಸೋದು. ಅದಕ್ಕೆ ಹೇಳಿರೋದು ಗೀತೆಯಲ್ಲಿ, ಇವು ಅಂತಃಸುಖ ಅಂತರಾರಾಮ ತಥಾ ಅಂತರ್ಜ್ಯೋತಿರೇವಯ. ಅಂತಹ ಒಳಗೆ ಇದೆ. ಬೀದಿ ದೀಪದಿಂದ ನಾವು ಏನಂತೆ ಓದಕ್ಕಾಗುತ್ತಾ? ಮನೆ ಕೆಲಸ ಮಾಡೋಕ್ಕಾಗತ್ತೆ ಬೀದಿ ದೀಪದಿಂದ? ಹೊರಗೇನೆ ಬೆಳಕಾಗುತ್ತೆ, ಓಡಾಡೋಕ್ಕೆ ಉಪಯೋಗ ಆಗುತ್ತೆ. ಆದರೆ ಒಳಗೆ ಬೆಳಕಿದೆ, ಹೊರಗೆ ಬೀದಿ ಬೆಳಕಿಲ್ಲ, ಅದು ಹೊರಗೆ ಓಡಾಡೋಕ್ಕೆ ಬರೋಲ್ಲ. ಗೊತ್ತ? ಎರಡು ಸುಖ, ಎರಡು ಲೈಟ್ ಅಂತ ಗೊತ್ತಾಯ್ತು ಈಗ. ಒಳಗಿರೋ ಬೆಳಕು, ಹೊರಗಿರೋ ಬೆಳಕು, ಒಳಗಿರೋ ಸುಖ, ಹೊರಗಿರೋ ಸುಖ. ಇದು ಅರ್ಥ ಮಾಡಿಕೊಂಡ್ರೆ ಅದನ್ನು ಫಿಲಾಸಫಿ. ಅಂದರೆ ಇಷ್ಟು ಇನ್ನಾದರೂ ಒಪ್ಪೋದಿಲ್ಲ ಅವ್ರು. ಇಷ್ಟು ಮಾಡಿದ್ರು ಕೂಡ ಏನು ಮಾಡ್ತಾರೆ? ಇಲ್ಲ, ಒಪ್ಪೋದಿಲ್ಲ, ಹೇಗೆ ಇರಬೇಕು ಅಂತ. ಅದನ್ನು ಓದ್ತಾರೆ. ಅಷ್ಟು ತರಕಾರಿ ಓದಿದ್ದೆ ಬಿಸಾಕಿ ಅಲ್ಲಿ ಹೋಗ್ಬಿಡ್ಬೇಕು ಆ ಮತ ಅಲ್ಲಿಗೆ. ಅದು ಸರಿ ಹೋಗೋದು. ಹೌದು. ಇಲ್ಲಾಗುತ್ತೆ. ನಿದ್ದೆ ಬಂದಾಗ ಆಗೋ ಸುಖ ಯಾವುದದು? ಸ್ವರೂಪದ ಸುಖನೇ. ಅಲ್ಲ, ಸ್ವರೂಪ ಸುಖದ ಸ್ಯಾಂಪಲ್ ಅದು. ಆ್ಯಕ್ಚುಲಿ ಸ್ವರೂಪ ಸುಖನೇ. ಬಟ್ ಇಷ್ಟೇ, ಸ್ವರೂಪ ಸುಖ ನೋಯಿಂಗ್ಲಿ ಗೊತ್ತಾದರೆ ಮೋಕ್ಷ, ಅನ್ನೋಯಿಂಗ್ಲಿ ಗೊತ್ತಾದರೆ ನಿದ್ರೆ, ಅಷ್ಟೇ ವ್ಯತ್ಯಾಸ ಹೊರತು. ಸೊ ಅದಕ್ಕೇನೆ ಏತಾವಂತ ಕಾಲಂ ಅಹಂ ಸುಖಂ ಅಸ್ವಾಪ್ಸಂ. ದೃಷ್ಟಾಂತ ಇಷ್ಟೊತ್ತ ಸುಖವಾಗಿ ಮಲಗಿದ್ದೆ ಅಂತ ಹೇಳೋದಿಲ್ಲ. ಹೊರಗಿನ ಪದಾರ್ಥ ಯಾವುದೂ ಇಲ್ಲ, ಸುಖವಾಗಿ ಮಲಗಿದ್ದೆ ಅಂತ. ಒಳಗೆ ಒಂದು ಸುಖ ಇದೆ ಅಂತ ಆಯ್ತಲ್ಲ ಆಗ. ಆದ್ದರಿಂದ ಒಳಗಿನ ಸುಖ ಇದ್ದೇ ಇದೆ, ಅನುಭವ ಬಂದಾಗಿದೆ. ಈಗ ಅರ್ಥ ಮಾಡ್ಕೊತಾ ಇಲ್ಲ ಅಷ್ಟೇ. ಇನ್ನೊಂದು ಕೊಡ್ತಾ, ಇನ್ನೊಂದು ದೃಷ್ಟಾಂತ ಬೇಕಾ? ಭೋಗದ ಸುಖ ಎಲ್ಲ ಹೊರಗಿದ್ದು,
ತ್ಯಾಗದ ಸುಖ ಎಲ್ಲ ಒಳಗಿದ್ದು ಗೊತ್ತಿದೆ, ನಮಗೆ ಗೊತ್ತಿದೆ. ದೊಡ್ಡ ಸಮಾರಂಭದಲ್ಲಿ ಯಜಮಾನಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಲಾಸ್ಟ್ ಬ್ಯಾಚ್ ಇರ್ತದೆ, ಇರ್ತದೆ, ಅವ್ರಿಗೆ ಹಸಿವು ಇರೋದಿಲ್ಲ ಅಷ್ಟೊತ್ತಿಗೆ. ಬಟ್ ಅವರಷ್ಟು ತೃಪ್ತಿ ಯಾರಿಗಿರೋದಿಲ್ಲ, ಗೊತ್ತಾಯ್ತಿಲ್ಲ. 10 ಜನ ಊಟ ಮಾಡಿದ್ರು ಕೂಡ ಇವತ್ತು ತೃಪ್ತಿನೇ ಬೇರೆ. ಯಾವುದನ್ನ ಅಲ್ಲೂ ಸ್ವರೂಪ. ಯಾಕೆ ಹೊರಗಿನ ಸುಖ ತಿಂದಿಲ್ಲ, ಅವ್ನು ತಿದ್ದೇ ಇಲ್ಲ. ಒಳಗಿಂದ ಏನು ಇನ್ನೊಬ್ರಿಗೆ ಕೊಟ್ಟ ಸುಖ ಅದು ಸ್ವರೂಪದ್ದು. ತ್ಯಾಗದ ಸುಖ ಎಲ್ಲೆಲ್ಲಿ ಕಾಣುತ್ತೇವೆ, ಸ್ವರೂಪದ ಸುಖ. ಅದಕ್ಕೇನೆ ಯಾಕೆ ತ್ಯಾಗ ಮಾಡಿ, ತ್ಯಾಗ ಶಾಂತಿರ ನಂತರ ಭಗವದ್ಗೀತೆಯೇ ಮಾತು. ಯಾವ ತ್ಯಾಗ ಮಾಡ್ಲಿಕ್ಕೆ ಅಭ್ಯಾಸ ಶುರುವಾದ ಮೇಲೆ ಅವನಿಗೆ ಬಿಡ್ಲಿಕ್ಕಾಗೋದಿಲ್ಲ ಅವನಿಗೆ. ಅದಕ್ಕೆ ಒಳಗಿನ ಸುಖ ಗೊತ್ತಾಗಲಿಕ್ಕೆ ಶುರುವಾಗಿಬಿಡುತ್ತೆ. ಅದು ಅಭಿವ್ಯಕ್ತಿ, ಅದು ಅಲ್ಲಿ ಅಭಿವ್ಯಕ್ತಿ ಆಯಿತು. ಬಟ್ ಪೂರ್ಣ ಆಗಿಲ್ಲ. ಅದಕ್ಕೇನಾಗಬೇಕು, ಮೋಕ್ಷಕ್ಕೆ ಹೋದ್ರೆ ಪೂರ್ತಿ ಆಗುತ್ತೆ. ಸೊ ಒಂದು ಅನುಭವ ನಮಗೆ ಬಂದಂತಾಯ್ತು. ಈಗ ಒಂದು ಮೋಕ್ಷ ಸುಖ ಬೇರೆ ಸುಖ ಇದೆ ಅಂತ ಹೇಳೋದಕ್ಕೆ ಮುಕ್ತಿ ಹೋಗೋರಿಗೂ ಕಾಯಬೇಕಾಗಿಲ್ಲ. ಅದನ್ನೇ ಅಂತಃ ಸುಖ ಅಂತ ಇಲ್ಲೇ ಹೇಳಿತ್ತು. ಇಲ್ಲೇನೇ ಸಿಗುತ್ತೆ ಅದು, ಇಲ್ಲದವ್ರು ಹೇಳ್ತಾನೆ ಇರಲಿಲ್ಲ. ಅದು ಇಲ್ಲಿ ಸಿಗುತ್ತೆ, ಆದರೆ ಪೂರ್ತಿ ಸಿಗೋದಿಲ್ಲ ಮತ್ತು ನಿತ್ಯದಲ್ಲಿರೋದಿಲ್ಲ. ಮತ್ತೆ ಮಧ್ಯೆ ಡಿಸ್ಟರ್ಬ್ ಆಗ್ತಿರೋದು. ಮೋಕ್ಷಕ್ಕೆ ಹೋದ್ರೆ ಪ್ರಸಂಗ ಬರೋದೇ ಇಲ್ಲ. ಇವತ್ತು ಇನ್ನೂ ಹೇಳೋದಾದರೆ ವೆಹಿಕಲ್ನ ತಳ್ಳೋದು ಹೇಗಿರ್ತದೆ, ಇಂಜನ್ ಸ್ಟಾರ್ಟ್ ಮಾಡೋದು ಹೇಗಿರ್ತದೆ. ಇಂಜನ್ ಎಲ್ಲಿಂದ ಕೆಲಸ ಬರ್ತದೆ, ಒಳಗಿದ್ದ ತಳ್ಳೋರು ಹೊರಗಿಂದ ಬರ್ತಾರೆ. ಎಷ್ಟು ಜೋರ ತಳ್ಳಿದ್ರು ಕೂಡ ಅಷ್ಟೇ, ಸ್ವಲ್ಪ ಜಾಸ್ತಿ ಪೀಡುವುದು ಅದು ಆಪ್ ಬಂದರೆ ನಿಂತು ಬಿಡ್ಬೋದು ಅಷ್ಟೇ. ಅದನ್ನು ಯಾರು ವೆಹಿಕಲ್ ಅಂತ ಕರೆಯೋದಿಲ್ಲ. ನಿಜವಾದ ಯಂತ್ರ ಇದ್ದ ವೆಹಿಕಲ್ ಆಗುತ್ತೆ ಹೊರತು ಇಲ್ಲದೋದ್ರೆ ಕರೆಯೋದಿಲ್ಲ. ಈ ಸತ್ ಕುದುರೆ ಮೇಲೆ ಏನಾದ್ರು ಕೊಡ್ತಾರಾ, ಮುಂದಕ್ಕೆ ಹೋಗುತ್ತಾ? ಆ ರೀತಿಯ ಉಪಯೋಗ ಇಲ್ಲ. ಅಹಂ ಮಮ ಅಭಿಮಾನೋತ್ಥೈ ಇವೆಲ್ಲ ಗೀತಾ ಸರಿಯಾಗಿ ಇಲ್ಲಿಂದ ಓದ್ಲಿಕ್ಕೆ ಶುರು ಮಾಡಿಬಿಟ್ರೆ ಗೀತಾ ಫಸ್ಟ್ ಕ್ಲಾಸಾಗಿ ಅರ್ಥ ಆಗುತ್ತೆ. ಇದರಿಂದ ಅದು ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾದಿಭಿರ್ಬಲೈ ವೀತಂ ಯದಾತ್ಮನಃ ಶುದ್ಧಂ ಅದುಃಖ ವಸುಖಂ ಸಮಂ ತದಾ ಪುರುಷ ಆತ್ಮಾನಂ 16-17 ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿ ಅಡಿಮಾನವಖಂಡಿತಂ ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾದಿಭಿರ್ಮಲೈ ವೀತಂ ಯತ್ ಆತ್ಮನಃ ಶುದ್ಧಂ ಅದುಃಖಂ ಅಸುಖಂ ಸಮಂ. ಅಹಂ ಮಮ ಅಭಿಮಾನೋತ್ಥೈ, ಅಹಂಕಾರ, ಮಮಕಾರ, ಅಭಿಮಾನ ಇವುಗಳಿಂದ ಹುಟ್ಟತಕ್ಕಂತಹ ಏನವು ಕಾಮಲೋಭಾದಿಭಿರ್ಮಲೈ, ಕಾಮ ಲೋಭ ಮೊದಲಾದ ಮಲಗಳಿಂದಾಗಿ ವೀತಂ ಕೂಡಿದಂತಹ ಯತ್ ಯಾವುದು ಶುದ್ಧಂ ಅದುಃಖಂ ಅಸುಖಂ ಸುಖಂ. ವೀತಂ ಅಂದರೆ ವಿಗತ, ಅದು ಹೊರಟೋಯ್ತು. ಈತ ಅಲ್ಲ ವೀತ, ಅದ್ರ ಬಿಟ್ಬಿಟ್ಟಿದೆ. ಅವುಗಳ ಸಂಬಂಧ ಇಲ್ಲ ಇದಕ್ಕೆ. ಯತ್ ಆತ್ಮನಃ ಶುದ್ಧಂ ಅದುಃಖಂ ಅಸುಖಂ ಸಮಂ. ಅದುಃಖ ಅಸುಖ ಎಲ್ಲಿದೆ? ಯದಾತ್ಮನಃ ಇದೆಯಲ್ಲ, ಅಲ್ಲ ಯದಾ ತಪ್ಪದು, ಯದಾತ್ಮನ ತಿದ್ಕೋಬೇಕಂತ. ಯಾವುದರಲ್ಲಿ ಅದು ತಪ್ಪದು? ಯದಾತ್ಮನ ಇದೆಯಾ? ತಪ್ಪದು, ಯದಾತ್ಮನಃ ಕರೆಕ್ಟ್, ಇದು ಸರಿ ಇದೆ. ಅದು ಆತ್ಮನಃ ಶುದ್ಧಂ ಸುಖಂ ಅಸುಖಂ ಸಮಂ. ಇದೇ ಪುಸ್ತಕನೇ ಆಗಿರೋದು. ಅದು ಇದು ಮಾಡಿ ಕನ್ವರ್ಟ್ ಆವಾಗ ಹೆಚ್ಚು ಕಡಿಮೆ ಮಾಡಿ ಇನ್ನು ಕನ್ವರ್ಟ್ ಮಾಡಿದ್ರಲ್ಲ ಅವಾಗ ಕೆಲವು ಡಿಫೆಕ್ಟ್ ಬಂದಿರೋದು. ಅದು ಹಾಗೆ ಇದೆಯಾ? ಯದಾತ್ಮನಃ ಇದೆ ನೋಡಿ, ಇದು ಸರಿಯಾದ ಅರ್ಥ ಕೊಡುತ್ತೆ. ಗೊತ್ತಾಯ್ತಾ? ಶುದ್ಧಂ ಅದುಃಖಂ ಸುಖಂ ಸಮಂ ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತಿ ಪರಂ. ಅದು ಡೇಟ್ ನೋಡಿ ಯಾವಾಗಾಗಿದ್ದು? ಅಲ್ಲ ಇಸ್ವಿ ನೋಡಿ. ಅಲ್ಲೂ ಬರ ಇದೆ, ಇದು ನೋಡಲ್ಲ. ಅದು ಅರ್ಥ ಮಾಡಕ್ಕೆ ಬರಲ್ಲ ಅಂತಲ್ಲ, ಇದು ಡೈರೆಕ್ಟ್ ಇದೆ. ಆತ್ಮನಃ, ಆತ್ಮ ಸ್ವಲ್ಪ ಮನಸ್ಸು ಅಂತ ಅರ್ಥನೂ ಇದೆ. ಆತ್ಮ ತನ್ನ ಮನಸ್ಸು ಯಾವಾಗ ಸುಖ ದುಃಖ ಅಸುಖಂ ಅದುಃಖಂ, ಈ ಹೊರಗಿನ ಸುಖ ದುಃಖ ದೂರ ಆಗಿಬಿಡುತ್ತೋ ಅದು ನಿಜವಾದ ಸುಖದ ಅನುಭವ. ಈಗ ಜ್ಞಾನಿಗಳು ಅದಕ್ಕೆ ಏನು ಮಾಡ್ತಾರೆ, ಇದಕ್ಕೆಲ್ಲ ಬರೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಯಾಕೆ ಒಳಗಿನ ಸುಖ ಅರ್ಥ ಆಗಿಬಿಟ್ಟಿದೆ ಅವರಿಗೆ. ಒಳಗಿನ ಸುಖ ಅರ್ಥ ಆಗಿದ್ದಕ್ಕೆ ಏನು ಮಾಡ್ತಾರೆ ಅವರು? ಬಿಟ್ಟು ಬಿಡ್ತಾರೆ. ಇವರಿಗೆ ಅರ್ಥ ಆಗಲ್ಲ ಅದು. ಯಾರಿಗೆ? ಇವಾಗ ಅನ್ನ ಮೈ ಮೇಲೆ ಪಡ್ಕೊಂಡು ನೀನು ಹುಡುಕ್ತಾನೆ ಇರ್ತಾನೆ ಅನ್ನಕ್ಕೆ, ಅವನು ಒಳಗೆ ತಿಂದ ನಾನು ಮೆಳ್ಕೊಂಡ್ಬಿಡ್ತಾನೆ ಆ ಟೈಮ್. ಸೊ ಹೊರಗಿನ ಸುಖದ ಅನುಭವ ಆಗಬೇಕು. ಅದು ಅನುಭವ ಎಲ್ಲರಿಗೆ ಯಾಕೆ ಆಗೋದಿಲ್ಲ? ಸಾತ್ವಿಕ ಸುಖವು ಎಲ್ಲರಿಗಿಲ್ಲ. ಅದು ಸಾತ್ವಿಕರಿಗೆ ಮಾತ್ರ ಇರುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಅನುಭವಕ್ಕೆ ಬಂದ ಮೇಲೆ ಅವ್ರು ಬಿಡೋಕ್ಕಾಗೋದಿಲ್ಲ. ಇವರು ಬರೋದೇ ಇಲ್ಲ. ಆದ್ದರಿಂದ ಈಗ ಏನು ಮಾಡ್ತಾರೆ, ಹೊರಗಡೆ ಹುಡುಕ್ತಾನೆ. ಮನೇಲಿ ಅಡಿಗಿಲ್ಲ, ಹೊರಗೆ ಹೋಗಲೇಬೇಕಲ್ಲ ಅವರು. ಆ ರೀತಿ ಆಗತ್ತೆ. ಒಳಗೆ ಸುಖ ಇದ್ದ ಹೊರಗಿನ ಸುಖ ಇಷ್ಟಪಡೋದಿಲ್ಲ ಅವರು. ನಿರ್ವಾಹ ಇಲ್ಲ ಅಂತ ಬರ್ತಾರೆ. ಹೊರಗಿನ ಜಗತ್ತಿನವ್ರು ಹೇಗಿರ್ತಾರೆ ಅಂದರೆ
ಎಲ್ಲರೂ ಹಾಗಿಲ್ಲ. ಆದ್ದರಿಂದ ವ್ಯವಹಾರ ಎಷ್ಟೋ ಅಷ್ಟೇ, ಶರೀರ ಯಾತ್ರಾ ಸಿದ್ಧಾರ್ಥಂ, ಬದುಕಿಗೆ ಎಷ್ಟೋ ಅಷ್ಟೇ ಹೊರತು ಹೆಚ್ಚು ಮಾಡೋಕ್ಕೆ ಹೋಗೋದಿಲ್ಲ ಅವರು. ಇವತ್ತು ಹಸಿವೆ ಆಗಿದೆ, ಊಟ ಮಾಡಬೇಕಷ್ಟೆ, ಅವನು ರುಚಿಗಿಟಿ ಎಕ್ಸ್ಪೆಕ್ಟ್ ಮಾಡಲ್ಲ, ಆಹಾರ ಬೇಕಷ್ಟೇ. ಆದರೆ ಯಾರಿಗದು ಗೊತ್ತಿಲ್ಲ, ಒಳಗೆ ಸುಖ, ಆಹಾರ ಅಂತ ಒಳಗೆ ಸುಖ ಆಯಿತು, ಬೇರೆ ಆಯಿತು ಅವನಿಗೆ ಅನುಭವ, ಹೊಸ ಶುರು ಅನುಭವ ಆಯಿತು, ಲಿಂಕ್ ಇಲ್ಲ ಅವರಿಗೆ. ಅದಕ್ಕೇನು ಮಾಡ್ತಾನೆ, ಅದು ಏನೋ ಆಗಿ ಸೇರಿಸ್ಕೊಂಡು ತಿಂತ ಕೂತ್ಬಿಡ್ತಾನೆ. ಅದು ಸಾಲದ ಕುಡಿಯೋಕ್ಕೆ ಶುರು ಮಾಡ್ತಾರೆ, ಅದು ಸಾಲದು ಅಂತೇಳಿ ಕುಡಿಯೋದು ತಿನ್ನೋದು ಶುರು ಮಾಡಿಬಿಡ್ತಾರೆ. ಇವರಿಗೆ ಆ ಭಾವನೆ ಬರೋದು, ಈ ತಿನ್ನೋದಕ್ಕೆ ಇಷ್ಟ ಇಲ್ಲ ಅವರಿಗೆ. ಇದು ಕೂಡ ಮಿನಿಮೈಸ್ ಮಾಡ್ತಾರೆ ಹೊರತು ಜಾಸ್ತಿ ತಿನ್ನಕ್ಕೆ ಹೋಗೋದಿಲ್ಲ. ಜಾಸ್ತಿ ತಿಂದರೆ ನಿದ್ದೆ ಬಂದುಬಿಡುತ್ತಲ್ಲ, ನಿದ್ದೆ ಬಂದರೆ ಈ ಸುಖ ಮಿಸ್ ಮಾಡ್ಕೋತಾನೆ, ಗೊತ್ತಾಯ್ತಾ? ಆ ರೀತಿ ನಡೆಯೋ. ಟಿ ವಿ ನೋಡ್ತಾ ಯಾರೂ ಕೂಡ ಕಣ್ಣು ಮುಚ್ಚೋದಿಲ್ಲಲ್ಲ, ಆ ಟೈಪ್. ತಿಂತಿದ್ರು ಕೂಡ ಎಚ್ಚರ ಇರ್ತಾರೆ, ಆ ಎಚ್ಚರ ಇಷ್ಟಪಡ್ತಾರೆ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತಿ ಪರಂ ನಿರಂತರಂ ಸ್ವಯಂ ಜ್ಯೋತಿ ಅಣಿಮಾನಂ ಅಖಂಡಿತಂ. ತದಾ ಆ ಸ್ಟೇಜಲ್ಲಿ ಪುರುಷ ಜೀವ ಆತ್ಮಾನಂ ಕೇವಲಂ ಪ್ರಕೃತಿ ಪರಂ, ಈ ಪರಮಾತ್ಮ ಪ್ರಕೃತಿ ಅಂದರೆ ಅವರು ಪ್ರಕೃತಿ ಪರಂ ಅಂತ ಹೇಳಿಬಿಟ್ರೆ ನಾರಾಯಣ, ಪ್ರಕೃತಿಯಿಂದ ಪರ ಮೇಲಿರ್ತಕ್ಕಂಥವ್ರು. ನಿರಂತರಂ ಸ್ವಯಂ ಜ್ಯೋತಿ ಅಣಿಮಾನಂ ಅಖಂಡಿತಂ. ಯಾರಾತ? ನಿರಂತರ, ಅಂತರ ಅಂದರೆ ಭೇದರಹಿತ ಮತ್ತು ಸ್ವಗತ ಭೇದ ವಿವರ್ಜಿತ. ಸ್ವಯಂ ಜ್ಯೋತಿ ಅವನು. ಅದಾದಮೇಲೆ ಅಣಿಮಾನಂ ಅಖಂಡಿತ. ರುಜುಗಳು ವಿಶೇಷ ಅಂದರೆ ಅದೇನೆ, ಯಾವಾಗಲೂ ಒಳಗಿನ ಸುಖ ಇರುತ್ತವೆ, ಯಾವಾಗಲೂ ಕೂಡ. ಅದಕ್ಕೊಂದು ಧರ್ಮ ತಪ್ಪ ಚಾನ್ಸೇ ಇಲ್ಲ. ಉಳಿದವರಿಗೆ ಇರುತ್ತೆ, ದೇವತೆಗಳು ಸ್ವಲ್ಪ ಬ್ರೇಕ್ ಬಂದಾಗ ಅಲ್ಲಿ ಆಕ್ಯುಪೈ ಮಾಡ್ತಾರೆ, ಸ್ವಲ್ಪ ಜಾಗ ಸಿಕ್ಕರೆ ಕೂತು ಬಿಡ್ತಾರಲ್ಲ, ಆ ಥರ ಆಗುತ್ತೆ. ಚೂರು ಅಷ್ಟೇ. ಬಟ್ ಅದರ್ವೈಸ್ ಅವರು ಭಾಳ ಇದಾಗಿರೋರು. ಇವರು 100%. ಮುಕ್ತಿಗೆ ಅವ್ರಿಗೆ ಡಿಫ್ರೆನ್ಸೇ ಇಲ್ಲ. ಇನ್ನೂ ಹೇಳೋದ ರುಜುಗಳು ಹೇಗಿರ್ತಾರೆ ಅಂದರೆ ಯಾಚಿರ್ತೇರೇನು ಮುಕ್ತಿ, ಆ ಸ್ಟೇಜಲ್ಲಿ ಇರ್ತಾರಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆದ್ದರಿಂದ ಯಾರು ಧರ್ಮ ತಪ್ತಾರೆ, ಒಳಗೆ ಸುಖ ಇಲ್ಲದೆ ಹೋದಾಗ ಸುಖ ಪಡಲಿಕ್ಕೋಸ್ಕರ ಅಧರ್ಮವನ್ನು ಎಕ್ಸ್ಪೆಕ್ಟ್ ಮಾಡಿ ಶುರು ಮಾಡ್ತಾರೆ. ಆದರೆ ಧರ್ಮದಲ್ಲಿ ಸುಖ ಅನುಭವ ಆಗ್ತಿರೋರಿಗೆ ಏನು ಬೇಕಿಲ್ಲ. ಸುಳ್ಳೆ ಸ್ಪೆಕ್ಸ್ ಯಾಕೆ ಹಾಕೋತಾನೆ, ಸ್ಪೆಕ್ಸ್ ಯಾವಾಗ ಹಾಕೋತಾರೆ, ಡಿಫೆಕ್ಟ್ ಮ್ಯಾಚ್ ಮಾಡ್ಲಿಕ್ಕೋಸ್ಕರ ಹಾಕೋತಾರೆ ಅಷ್ಟೆ. ಅವ್ರು ಇಲ್ಲ, ಆದ್ದರಿಂದ ಬೇಕೇ ಇಲ್ಲ. ಸ್ವಲ್ಪ ಇದೆ ಯೋಗದ ಒಂದು ಭಾಗ ಇದು. ಇದು ಅರ್ಥ ಮಾಡ್ಕೊಂಡ ತಕ್ಷಣ ಏನು ಮಾಡ್ತಾನೆ ಅವನೀಗ, ಅದಕ್ಕೆ ಕಟ್ ಆಫ್ ಮಾಡಿ ಶುರು ಮಾಡಿ, ಬೇಕಿಲ್ಲ ಇಲ್ಲೇ ಹೋಗೋಣ ಶುರು ಮಾಡ್ತಾನೆ. ನಿರಂತರಂ ಸ್ವಯಂ ಜ್ಯೋತಿ ಅಣಿಮಾನಂ ಅಖಂಡಿತಂ. ಬಾಹ್ಯೇ ಸುಖೇ, ಮತ್ತೆ ಕ್ಲಿಯರ್ ಮಾಡ್ತಾರೆ. ಬಾಹ್ಯೇ ಸುಖೇ ತು, ಗೊತ್ತಾಯ್ತಾ, ಅನಾಸಕ್ತೇ ಅಸುಖಂ ದುಃಖವರ್ಜನಾತ್. ಬಾಹ್ಯ ಸುಖದಲ್ಲಿ ಅನಾಸಕ್ತಿ ಅವರಿಗೆ ಬೇಕೇ ಇಲ್ಲ. ಸುಖಂ ದುಃಖವರ್ಜನಾತ್ ಅದುಃಖಂ ಹರಿಭಕ್ತೈವ ನಿತ್ಯಾನಂದಂ ಯದಾ ಮನಃ. ಇಲ್ಲಿ ಯದಾ ಮನ ಕರೆಕ್ಟ್ ಇದೆ, ಇಲ್ಲಿ ಇಲ್ಲೇನಿದೆ ಯದಾ ಕರೆಕ್ಟ್. ತದಾ ತಂ ಪರಮಾತ್ಮಾನಂ ಪಶ್ಯತಿ ಆತ್ಮಪ್ರಸಾದತಃ ಇತಿ ಕಾಪಿಲೇ. ಯಾವಾಗ ಹೊರಗಿನ ಸುಖ ಬಿಡ್ಲಿಕ್ಕೆ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾನೆ, ಒಳಗಿನ ಸುಖ ಅಭಿವ್ಯಕ್ತಿ ಆಗುತ್ತೆ. ಒಳಗಿನ ಸುಖ ಅಭಿವ್ಯಕ್ತಿಗೆ ಬ್ಲಾಕ್ ಮಾಡುತ್ತೆ, ಹೊರಗಿನ ಸುಖ ಬ್ಲಾಕ್ ಮಾಡಿಬಿಡುತ್ತೆ. ಇವತ್ತು ಉದಾಹರಣೆಗೆ ತನ್ನ ಕಣ್ಣು ಸರಿ ಇದೆ, ಯಾವುದೋ ಒಂದು ನಂಬರ್ದು ಹಾಕ್ಕೊಂಡ್ಬಿಡ್ತಾನೆ, ಸ್ಪೆಕ್ಸ್ ಭಾಳ ಡಿಸ್ಟರ್ಬೆನ್ಸ್ ಆಗುತ್ತೆ, ನೋಡೋಕ್ಕಾಗೋದೇ ಇಲ್ಲ, ಗೊತ್ತಾಯ್ತಾ? ತೆಗೆದುಬಿಟ್ರೆ ಬಸ್ ಸರಿ ಹೋಗ್ತಾನೆ ಅಂತಾನಲ್ಲ. ಹಾಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಬಂದಿಲ್ಲ, ನಿಮಗೆ ಮ್ಯಾಚ್ ಮಾಡೋಕ್ಕೆ ಬರ್ತಾ ಇಲ್ಲ, ಆದ್ದರಿಂದ ಸಿಕ್ಕದು ಹಾಕೊಳ್ಳೋದು, ಕನ್ಫ್ಯೂಸ್ ಮಾಡೋದು. ದೃಷ್ಟಿ ಇದು, ದೃಷ್ಟಿ ಅಫೆಕ್ಟ್ ಆಗುತ್ತೆ. ಜ್ಞಾನ ಅಫೆಕ್ಟ್, ದೃಷ್ಟಿ ಅಂದರೆ ಜ್ಞಾನ ಅಫೆಕ್ಟ್ ಆಗುತ್ತೆ. ಜ್ಞಾನ ಅಫೆಕ್ಟ್ ಆಗದಂತೆ ನೋಡ್ಕೋಬೇಕು ಯಾವಾಗ. ಬಾಹ್ಯೇ ಸುಖೇ, ಯಾತಕ್ಕೆ ಲೌಕಿಕದ ಲಾಸನ್ನು ಅವ್ರು ಕೇರ್ ಮಾಡೋದಿಲ್ಲ. ಯಾಕೆ ಅಂದರೆ ಇದನ್ನು ಹಚ್ಕೋತ ಕೂತ್ಕೊಂಡ್ರೆ ಅದು ಬಂದರೂ ಅಷ್ಟೇ ಕೊನೆಗೆ ಹೋಗೋದೆ. ಈಗಲೇ ಹೋಗಿದೆ ಬಂದು ಆಮೇಲೆ ಹೋಗಿ ಈಗಲೇ ಹೋಗಿದೆ ಅಷ್ಟೇ. ಅದು ಏನು ಮಾಡ್ತಾರೋ ಅವರು ಕೇರ್ ಮಾಡೋದಿಲ್ಲ. ಅದಕ್ಕೆ ಇದನ್ನು ಕಲ್ತ್ಕೊಳ್ಳೋಕೆ ಇಷ್ಟಪಡೋದು. ಪರೀಕ್ಷೆಗೆ ಹೋಗೋನು ಅಲ್ಲಿ ಯಾವುದೋ ಒಂದು ಪಿಪ್ಪೆ ಹಿಡ್ಕೊಳಕ್ಕೆ ಹೋಗಲ್ಲ ಅವನ್ನ. ಯಾಕೆ? ಪರೀಕ್ಷೆ ಹೋಗಿಬಿಡುತ್ತೆ. ಆಮೇಲೆ ಇವನು ಇಂಪಾರ್ಟೆನ್ಸ್ ಗೊತ್ತಿದೆ, ಹಿಡ್ಕೊಳಕ್ಕೆ ಹೋದ್ರೆ ಪರೀಕ್ಷೆ ಗ್ಯಾರಂಟಿ ಫೇಲ್ ಆಗ್ತದೆ. ಅವ್ರಿಗೆ ಗೊತ್ತಿಲ್ಲ, ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಏನೇ ಇತ್ತು ಬಸ್ಸಲ್ಲೇ ಏನೋ ಇಳಿದಿರ್ತಾರೆ, ಕಾಫಿ ತಿಂಡಿಗೆ ಹೋಗಿರ್ತಾರೆ, ಅವ್ರು ಕಿಟಕಿಯಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ, ಅವ್ರು ಚೇಂಜ್ ಕೊಟ್ಟಿರೋದಿಲ್ಲ, ಬಸ್ ಹೊರಟುಬಿಡುತ್ತೆ. ಇಳಿದು ಇಳಕ್ಕೆ ಹೋಗೋದಿಲ್ಲ, ಅವನ್ನ ಜಂಪ್ ಮಾಡಿ ಹಿಡಿದು ಮಾಡೋದಿಲ್ಲ, ಹೋಗಿ ಎದ್ದು ಬಿಟ್ಟುಬಿಡ್ತಾರೆ. ಯಾಕೆ? ಆ ಲಾಸ್, ಇದು ಆಸೆ ಅದು. ಎಂಥ ಲಾಸ್ ಅದು? ಇಟ್ ಮೇಕ್ಸ್ ಅಂಥ ದೊಡ್ಡ ಇದೆಲ್ಲ ಕೌಂಟಬಲ್ ಅಲ್ಲ, ಅದು ಬಿಟ್ಟುಬಿಡ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ನಮ್ಮ ಜೀವನದಲ್ಲಿ ನಾವು ಮಾಡ್ತೇವೆ ಕೆಲಸನ, ಅದು ಇದು ಬಂದಾಗ ನಾವು ಮರ್ತು ಬಿಡ್ತೀವಿ ಅಷ್ಟೇ. ದೇವ ಪೂಜೆ ಆಗಬೇಕು, ಬೇರೆ ಇದು ಮುಖ್ಯ, ಅದು ಹೋಗಲಿ, ಆ ಧೈರ್ಯ ಬರಬೇಕು. ಅದು ಕೂತಿದ್ದ ಜನಕರಾಜ, ಮಿಥಿಲಾಯಾಂ ಪ್ರದೀಪ್ತಾಯಾಂ ನಮೇ ಕಿಂಚನ ದಹಿ, ಈ ಸ್ಟೇಜ್ ರೀಚ್ ಆಗಿದ್ದ. ಅದು ಬರೋದು ಮತ್ತೆ ಕೇಳಿ ಬರಲಿಕ್ಕೆ ಶುರುವಾಗುತ್ತೆ. ಬಾಹ್ಯೇ ಸುಖೇತು ಅನಾಸಕ್ತೇ ಅಸುಖಂ ದುಃಖವರ್ಜನಾತ್ ಅದುಃಖಂ ಹರಿಭಕ್ತಿಯೈವ. ನಿಜವಾಗ್ಲೂ ಕೂಡ ಅದುಃಖ, ಎಂದೂ ದುಃಖ ಇಲ್ಲದಿರಬೇಕೆ ಆಗ್ಬೇಕಾದ್ರೆ ಹರಿಭಕ್ತಿ ಇರಲೇಬೇಕು. ನಿತ್ಯಾನಂದಂ ಯದಾ ಮನಃ ತದಾ ತಂ ಪರಮಾತ್ಮಾನಂ. ಆಗ ಮನಸ್ಸು ನಿತ್ಯ ಆನಂದದಲ್ಲಿ, ಹರಿ ಯಾರೋ ನಿತ್ಯಾನಂದ ಆತ, ಆ ನಿತ್ಯಾನಂದ ಪರಮಾತ್ಮರನ್ನು ಆಶ್ರಯಿಸಬೇಕು.
ಪಶ್ಯತಿ ಆತ್ಮಪ್ರಸಾದ, ಇಲ್ಲೂ ಕೂಡ ದೇವರನ್ನು ಕಾಣುತ್ತಾನೆ, ದೇವರ ಅನುಗ್ರಹದಿಂದ. ಬಹಳ ಮುಖ್ಯ, ಎರಡರ್ಥ ಅದಕ್ಕೆ. ಆತ್ಮಪ್ರಸಾದ ಮನಃಪ್ರಸಾದ ಅಂತ ಒಂದು ಅರ್ಥ ಭಗವದ್ಗೀತೆಯಲ್ಲಿ ಬಂದಿದೆ. ಮನಃಪ್ರಸಾದ ಸೌಮ್ಯತ್ವ ಎಂಬುದೇನದು ದೈವಿ ಸಂಪತ್ತಿನ ಭಾಗ. ಗೊತ್ತಾಯ್ತಾ? ಮನಃಪ್ರಸನ್ನವಾಗಿದ್ದರೆ ಎಲ್ಲ ಕ್ಲಾರಿಟಿ ಫಸ್ಟ್ ಕ್ಲಾಸ ಬರುತ್ತೆ. ಇಲ್ಲದವರು ಡಿಸ್ಟರ್ಬೆನ್ಸ್ ಶುರುವಾಗ್ಬಿಡುತ್ತೆ, ತಲೆ ಬಂದು ಮಾಡ್ಕೊತ ಆಗಲ್ಲ ಅಂತ ಹೇಳಿದ. ಒಂದು ಮನಃಪ್ರಸಾದದಿಂದ ಬರಬೇಕು, ಭಗವತ್ ಪ್ರಸಾದದಿಂದ. ಮನಃಪ್ರಸಾದಕ್ಕೆ ಆಟೋಮೆಟಿಕ್, ಉಳಿದವರು ಆಟೋಮೆಟಿಕ್ ಅಂತ ಕರೀತಾರೆ. ಆಟೋಮೆಟಿಕ್ ಅಲ್ಲ, ದೇವರ ಅನುಗ್ರಹ ಮಾಡಿದವರಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಪರಮಾತ್ಮ ಪ್ರಸಾದ. ಇದು ನೋಡಿ, ಅಕೌಂಟ್ ಸೀಜ್ ಮಾಡೋದಿಲ್ಲ ಕೆಲವು ಸಲ. ಒಂದು ದುಡ್ಡೇ ತೊಗೊಳ್ಳಾಗಿಲ್ಲ, ಅಕೌಂಟ್ ಸೀಜ್ ಆಗಿಬಿಟ್ಟಿದೆ. ಯಾಕೆ ಸೀಜ್ ಮಾಡ್ತಾರೆ? ಅಪರಾಧಿ ಆದಾಗ. ನಾವು ಬೇರೆ ತಪ್ಪು ಮಾಡಿದಾಗ ಭಾಳ ಸೀಜ್ ಆಗಿಬಿಡುತ್ತೆ. ಬಡದವಾದಾಗ ಅದು ಸಾದ ಎಕ್ಸ್ಪೋಸ್ ಆಗ್ತಾನೆ ಇರ್ತದೆ. ಹಾಗೆ ಯದಾ ಮನಃ ತದಾತಂ ಪರಮಾತ್ಮಾನಂ ಪಶ್ಯತ್ಯಾತ್ಮ ಪ್ರಸಾದತಃ ಅಭೇದಾತ್ ಸ್ವಾವತಾರೇಷು ನಿರಂತರ ಉದಾಹೃತಃ. ಈ ನಿರಂತರ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಅಂತರ ಅಂದರೆ ಭೇದ, ನಿರಂತರ ಅಂದರೆ ಭೇದರಹಿತ. ನಿರಂತರ ಇನ್ನೊಂದು ಅರ್ಥ ಇದೆ, ನಿರಂತರ ಸದಾ ಅಂತ ಅರ್ಥ ಇದೆ. ಅಲ್ಲೂ ಕೂಡ ಅಷ್ಟೇ, ಅಂತರ ಅಂದರೆ ಗ್ಯಾಪ್ ಬೇಡ ಇಲ್ಲದೆ ಇರೋದು ಅಂತ ಅರ್ಥ ಒಂದೇ. ಆ ಕ್ಲಾರಿಟಿ ದೇವರ ವಿಷಯ ಬಂದಾಗ ರೂಪಗಳಿಗೆ ಭೇದ ರಾಹಿತ್ಯವನ್ನು ಚಿಂತನೆ ಮಾಡಬೇಕು. ತದಾ ತಂ ಪರಮಾತ್ಮ ಅಭೇದಾತ್ ಸ್ವರವತಾರೇಶು ನಿರಂತರ ದೇವರಿಗೆ ನಿರಂತರ ಅಂತಾನೆ ಹೆಸರು. ನಿರಂತರ ದೇವರ ಹೆಸರು. ಯಾಕೆ? ಇನ್ನೆಲ್ಲರಿಗೂ ಒಂದು ರೀತಿ ಅಂತರ ಇದೆ, ಮಹಾಲಕ್ಷ್ಮಿಗೆ ಇಲ್ಲ. ಆದರೂ ಕೂಡ ಸ್ವಾತಂತ್ರ್ಯ ಅಂಬೋದು ಇಲ್ಲ. ಆ ಥರ ಒಂದು ಅಂತರ ಕ್ರಿಯೇಟ್ ಮಾಡುತ್ತೆ. ಇವ್ರಿಗೆ ಯಾವುದೂ ಇಲ್ಲ. ನಿರಂತರ ಗುಣದೇಹೇಂದ್ರಿಯ ಗುಣದೇಹೇಂದ್ರಿಯಾಭೇದಾತ್ ಕೇವಲೋ ಅಸದೃಶ್ಯತ್ವಃ. ದೇವರಿಗೆ ಕೇವಲ ಅಂತ ಒಂದು ಹೆಸರಿದೆ. ಈ ಪದ ಇಲ್ಲಿಲ್ಲ, ಬೇಕಿಲ್ಲ. ಯಾಕಂದ್ರೆ ಪ್ರಸಂಗ ಬಂತು ಅಂತ ನಾನು ಕೋಟ್ ಮಾಡಿಬಿಟ್ಟು, ಎಲ್ಲಿ ಬಂದು ಕೇವಲೋ ನಿರ್ಗುಣ ಅಷ್ಟೇ ಅಲ್ಲಿ ಬಂದಿದೆ, ಅಲ್ಲಿ ಉಪಯೋಗಿಸಬೇಕು. ಕೇವಲ ಅಂದರೆ ಏನು ಅಂಥವ್ನು ಇನ್ನೊಬ್ಬನಿಲ್ಲ. ಅಸದೃಶ್ಯತ್ವತಃ ಗುಣೇಂದ್ರಿಯ ಗುಣ ದೇಹ ಇಂದ್ರಿಯ ಅಭೇದ. ಗುಣದೊಂದಿಗೆ ಅಭೇದ, ದೇಹದೊಂದಿಗೆ ಅಭೇದ, ಇಂದ್ರಿಯಗಳ ಅಭೇದ. ಅದಕ್ಕೆ ಕೇವಲ ಅಸದೃಶ್ಯತ್ವ. ಅವನೊಬ್ಬನೇ ಆಗಿರೋದಾದ್ರಿಂದ ಕೇವಲ ಅಂತ ಕರೀತಾರೆ. ಇಲ್ಲಿ ಕೇವಲ ಅಂದ್ರೆ ಇನ್ನೊಂದು ಅರ್ಥ ಇದೆ ಕನ್ನಡದಲ್ಲಿ. ನಮ್ಮ ಪಾಡಿ ಕೇವಲವಾಗಿ ನೋಡಿಬಿಟ್ರು ಅಂದ್ರೆ ಅರ್ಥ ಬಹಳ ಚೀಪ್ ಅಂತ ಅರ್ಥ ಇದೆ. ಸಂಬಂಧಗಳನ್ನ ಅರ್ಥ ಮಾಡಬೇಕು. ಅದಕ್ಕೆ ಕೇವಲಕ್ಕೆ ಅರ್ಥ ಇದು. ಇಲ್ಲಿ ಸೇರಿಸ್ಕೋಬೇಕಾದ್ರೆ ಇಲ್ಲಿ ಇದು ಅಖಂಡ ಪೂರ್ಣಶಕ್ತಿತ್ವಾತ್. ದೇವರಿಗೆ ಅಖಂಡ, ಖಂಡ ಅಲ್ಲ, ಅಖಂಡ. ಉದಾಹರಣೆಗೆ ಸ್ವಲ್ಪ ಅಲ್ಲಿ ಉಳಿದ ಎಲ್ಲ ದುಡ್ಡು ತರಕಾರಿ ತರಲಿಕ್ಕೆ ಮನೆ ಸೈಟ್ ಮಾರಿ ಹೋಗ್ತಾರೆ ತರಲಿಕ್ಕೆ ಇಲ್ಲ, ಚೂರು ತೊಗೊಂಡು ಹೋಗ್ತಾರೆ. ಆದರೆ ದೇವ್ರ ಜೊತೆ ಎಲ್ಲ ಶಕ್ತಿ ಯಾವಾಗಲೂ ಇರುತ್ತೆ. ದೇವ್ರ ಜೊತೆಗೆ ಎಲ್ಲ ಶಕ್ತಿನೇ ಆಗಿರುತ್ತೆ ಯಾವಾಗಲೂ. ನಮ್ದು ಹಾಗಲ್ಲ. ಇವತ್ತು ಅವತಾರಕ್ಕೆ ಬಂದಾಗಲೇ ಕೆಲವು ಶಕ್ತಿ ಬಿಟ್ಕೊಂಡು ಬಿಡ್ತಾರೆ. ಅವತಾರಕ್ಕೆ ಇಷ್ಟು ಸಾಕು ಅಂತ ಒಂದು, ಈ ಭೂಲೋಕಕ್ಕೆ ಇಷ್ಟು ಸಾಕು ಅಂತೇಳಿ. ಬೇರೆಯವ್ರಿಗೆ ಹೋಗೋಣ ಲಗೇಜ್ ಎಷ್ಟು ಹೋಯ್ತಾನೆ, ಬೇರೆಯವ್ರಿಗೆ ಹೋಗ್ಬೇಕಾರೆ ಅದು ಎರಡು ಕಿಟ್ಟು ಹೋಯ್ತಾನೆ ಅಷ್ಟೇ. ಪೂರ್ತಿ ಇಲ್ಲೇ ಕೂತಿರುತ್ತೆ. ಉಳಿದ ದೇವತೆಗಳ ಶಕ್ತಿ ಹಾಗೆ, ಅವ್ರು ಪೂರ್ತಿ ಹೋಗ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ಒಂದೆರಡು ಜಾಸ್ತಿ ಹೋಗ್ಬೋದು ಅಷ್ಟೇ. ದೇವರಿಗೆ ಯೋಚನೆ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ವಾಯುದೇವರಿಗೆ ಡಿಫೆನ್ಸ್ ಇಲ್ಲ, ಅವ್ರು ಒಯ್ಯೋದು ಸಾಕೇ ಸಾಕು. ಅವ್ರು ಎಲ್ಲ ಒಯ್ಯೋದಿಲ್ಲ, ಅವ್ರು ಒಯ್ದಷ್ಟು ಬೇಕಾದಷ್ಟು ಆಗುತ್ತೆ. ಎಷ್ಟಿರುತ್ತೆ ಮೂಲ ರೂಪದಷ್ಟೇ ಇರುತ್ತೆ. ಅದರಿಂದ ಸಮಸ್ಯೆ ಇಲ್ಲ. ಅದು ಅಂದರೆ ಅಖಂಡತ್ವ ಅಂಬುದು ಬಹಳ ಮುಖ್ಯ. ಅಖಂಡ ಅಂದ್ರೇನು? ಪಾರ್ಟ್ ಅಂತ ಅರ್ಥ. ಅಖಂಡ ಅಂದ್ರೇನು? ಹೋಲ್ ಅಂತ ಅರ್ಥ. ಪರಮಾತ್ಮ ಎಲ್ಲ ರೂಪಗಳು ಹೋಲಾದ್ರಿಂದ ಎಲ್ಲೂ ಕೂಡ ಏನು ಬರೋದಿಲ್ಲ, ನ್ಯೂನತೆ ಹೆಸರೇ ಬರೋದಿಲ್ಲ. ಯಾರಿಗೆ ಅದು ಹೇಳಿದ್ರೆ ಒಂದು ಅಡ್ಡ ಇದೆ, ಪ್ರಕೃತ ದೇಹ ಒಂದು ಅಡ್ಡ ಇದೆ ಅಷ್ಟೇ. ಅದು ಅಡ್ಡ ಬಿಟ್ಟರೆ ಅಖಂಡನೇ. ಅಲ್ಲ, ಸಖತ್ ಭೇದ ಇಲ್ಲ ಅಂತ ಅರ್ಥ. ಭೇದ ಇಲ್ಲ ಅಷ್ಟೇ, ಅಖಂಡ ಆಗಬೇಕಾಗಿಲ್ಲ. ಇವತ್ತು ಒಂದೇ ಆಗಿದ್ರು ಕೂಡ ಇದು ಒಂದೇ ಕರೆಂಟೇ ಇದು, ಒಂದಕ್ಕೊಂದು ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಎಲ್ಲ ಪದಗಳು ಹಾಕಿದಷ್ಟು ಕೂಡ ಏನಾಗುತ್ತೆ, ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಇನ್ನೊಂದು ಪ್ರಶ್ನೆಗೆ ಅವಕಾಶ ಇರಬಾರದು. ಅನೇಕ ವಿಶೇಷಣ ಹಾಕೋ ಉದ್ದೇಶ ಏನು ಅಂದರೆ, ಒಂದೊಂದು ವಿಶೇಷಣ ಹಾಕಿದಾಗ ಒಂದೊಂದು ಕಡೆ ಸ್ವಲ್ಪ ಇದು ಬರೋ ಸಂಭವ ಇರುತ್ತೆ. ಅದಿರಬಾರ್ದು. ಇದು ಹೇಳಿದ ಎಲ್ಲ ತೆಗೆದಾಕ್ಬಿಟ್ಟು ಏನು ಉಳಿಯೋದೇ ಇಲ್ಲ. 100% ಆಯ್ತು. ದೇವರಿಗೆ ಪೂರ್ವಕ ಅವ್ರಿಗೆ ವ್ಯತ್ಯಾಸ ಎಷ್ಟಿದೆ ಅಂದರೆ ನಿಲ್. ಆ ಪದ, ಆ ಕಾನ್ಸೆಪ್ಟ್ ಬರಬೇಕು. ಗುಣ ದೇಹ ಇಂದ್ರಿಯ ಅಭೇದ ಕೇವಲ ಅಸದೃಶ್ಯತ್ವತಃ ಅಖಂಡ ಪೂರ್ಣಶಕ್ತಿತ್ವ. ಪೂರ್ಣಶಕ್ತಿ ಆಗಿದ್ದರಿಂದನೇ ಅಖಂಡ ಅಂತ ಆಯ್ತಾಗ. ನೋಡಿ, ಇವತ್ತು 5-6 ಕಡ್ಡಿಗಳಿದೆ, ಮುರಿಲಕ್ಕೆ ಬರ್ತಾ ಇಲ್ಲ. 4 ತೆಗೆದುಬಿಟ್ಟ, ಪಟ್ಟ ಅಂತ ಬಂದುಬಿಡುತ್ತೆ. ಅದು ಖಂಡ ಆಯ್ತು. ಈಗ ಅಖಂಡ ಆದಾಗ ಬರಲಿಲ್ಲ, ಖಂಡ ಆದಾಗ ಬಂತು. ಇದನ್ನು ಇಡೀ ಟೇಬಲ್ ಎತ್ತಕ್ಕಾಗಲಿಲ್ಲ, ಅಸೆಂಬಲ್ ಮಾಡಲಿಲ್ಲ, ತೆಗೆದುಬಿಟ್ಟ. ಒಂದೊಂದೇ ಇಟ್ಕೊಂಡು ಹೋಗ್ತದಾಗ. ನೋಡಿ, ಖಂಡಕ್ಕೆ ಎಷ್ಟು ಡಿಫರೆನ್ಸ್ ಇದೆ. ಆದಷ್ಟೇ ದೇವರು ಅಖಂಡ ಆದಾಗ ಏನೂ ಮಾಡೋಕ್ಕೆ ಬರೋದಿಲ್ಲ.
ಸ್ಕ್ರೂ ಆಗಿ ತೆಗೆದುಬಿಡ್ಲಕ್ಕೆ ಬರುತ್ತಿಲ್ಲ. ಅದು ಬೇಡ ಮಾಡಿಬಿಟ್ರೆ ಅಖಂಡ ಆಗಬೇಕು, ಅದು ತೆಗಿಲಕ್ಕೆ ಬರೋದಿಲ್ಲ. ಅದು ಅಷ್ಟೇ, ಅದು ಅಖಂಡ ಪ್ರತಿಯೊಂದು ಅಷ್ಟೇ. ಇವತ್ತು ಬೆಂಕಿ ಇದೆ ಅದು ನೋಡಿ ಅಖಂಡ. ಏನು ಮಾಡ್ತಾ ಅಲ್ಲಿ ಇಲ್ಲ ಅಲ್ಲಿ ಲೆಟ್ರ್ ಸುಡುತ್ತಾ ಅಲ್ಲಿ ಸುಡೋದು, ಎಲ್ಲಿ ಸುಡು, ಅದು ಇಂಪಾರ್ಟೆಂಟ್. ಅದಕ್ಕೆ ದೇವರು ಎರಡೂ ಇಟ್ಬಿಟ್ಟಿದ್ದಾನೆ. ಎಲ್ಲ ಕೆಲವು ಕಡಿಮೆ ಆಗುತ್ತೋ ಕೆಲವು ಕಡಿಮೆ ಆಗದಿರೋದು ಇಟ್ಟಿದ್ದಾನೆ. ಆದರೆ ಯಾವುದು ಆದಷ್ಟು ಪರ್ಫೆಕ್ಟ್ ಅಲ್ಲ, ಅದು ಮರಿಬಾರ್ದು. ಅವರ ಅಖಂಡ ಬೇರೆ, ಅಖಂಡ ಅಂತ ಕರೆದ ಮೇಲೆ ಜೀವ ಅಂತ ಮತ್ತೆ ಕರಿಬಾರದು. ಪಾಲ್ಟ್ ಆಗೋದು ಹಾಗಿದ್ರೆ ಈಗ ಅದಕ್ಕೊಂದು ಮಾತು ಹೇಳಿದರು, ಉಪಾಧಿಯಿಂದ ಅದು ಅಂತ ಕೇಳ್ತಾರೆ. ಉಪಾಧಿಗೆ ಕ್ರಿಯೇಟ್ ಅದು ಅದು ಹಿಡಿಬೇಕು, ಅಲ್ಲಿ ಪಜಿತ ಆಗುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಟ್ಟು ಎಲ್ಲೋ ಎಸ್ಕೇಪ್ ಆಗಲು ಟ್ರೈ ಮಾಡ್ತಾರೆ, ಎಲ್ಲ ಅಲರ್ಟ್ ಆಗಿ ಏನು ಮಾಡೋಕ್ಕೆ ಬರೋದೆ. ಹೌದು, ಅದು ಹೇಳಿದ ಅಂಶ ಇರೋದಕ್ಕೆ ದೇವರಿಗೆ ಅಂಶ ಇದೆಯಾ? ಇದೆ. ಹೇಗಿದೆ? ಪೂರ್ಣವಾಗಿದೆ. ಮತ್ತೆ ಅಂಶ, ಯಾಕಂದರೆ ಅಖಂಡತ್ವ, ಅವರ ಅಖಂಡತ್ವ ಬೇರೆ, ನಮ್ಮ ಅಖಂಡತ್ವ ಬೇರೆ. ನಮ್ಮ ಅಖಂಡತ್ವ ಚೇತನಕ್ಕೆ ಹೋಗ್ತಕ್ಕಂಥ ಅಖಂಡತ್ವ, ಶಕ್ತಿ ವ್ಯತ್ಯಾಸ ಅಭಾವ ಹೇಳೋದಕ್ಕೋಸ್ಕರ. ದೇವ್ರು ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ. ಖಂಡಾಯ್ತು ಅಂತ ಕೇಳಿದ್ರೆ ಆಗೋದಿಲ್ಲ, ಅದು ದೇವ್ರ ಶಕ್ತಿ. ಅವ್ರಿಗೆ ಆಕಾಶ ಹೊರಗೂ ಇದೆ ಒಳಗೂ ಇದೆ, ಅಖಂಡ. ಗೊತ್ತಾಯ್ತಾ? ಆದರೆ ಇವರು ಅವರ ಹೇಳೋ ಅಖಂಡ ಅಂಬೋದು ಅವ್ರಿಗೆ ಪ್ರಾಬ್ಲಮ್ ಆಯಿತು, ಅವರಿಗೆ ಸೊಲ್ಯೂಷನ್ ಆಗಲಿಲ್ಲ, ಪ್ರಾಬ್ಲಮ್ ಆಗೋಯ್ತು. ಅಖಂಡ ಪೂರ್ಣಶಕ್ತಿತ್ವಾತ್ ಅಹಮೇಕ, ಆಮೇಲೆ ಅಹಮೇಕ ಪುರುಷರೋತ್ತಮ. ಮುಂದೆ ಅಖಂಡ ಪೂರ್ಣಶಕ್ತಿತ್ವಾತ್ ಅಹಂ, ಅದೇ ತಾನೇ ಇರೋದು. ಏಕಃ ಸುರೋತ್ತಮ, ಪರಮಾತ್ಮ ಹೇಳೋ ಮಾತಿದು. ನಾನೊಬ್ಬನೇ ಸುರೋತ್ತಮನಾಗಿದ್ದೇನೆ, ಅದಕ್ಕೋಸ್ಕರ ಅಂತ ಅರ್ಥ. ಜ್ಞಾನ ಏನ ಎಲ್ಲಿದೆ? ಸುರ ಸುರಾತ್ಮಕ ಕೊಡಿ ಕೊಡಿ. ಎಲ್ಲಿದೆ? ಅಹಮೇಕಃ ಸುರಾಮತಃ. ಎಲ್ಲ ತಪ್ಪಿದೆ, ಗೊತ್ತಾಯ್ತಾ? ಇದು ಕರೆಕ್ಟ್ ಇದೆ. ನಾನು ಸುರೋತ್ತಮ ಕರೆಕ್ಟಾಗಿದೆ. ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ ಚಾತ್ಮನ ಪರಿಪಶ್ಯತಿ ಉದಾಸೀನಾಂ ಪ್ರಕೃತಿಂ ಚ ಹತೌಜಸಂ. ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ ಚಾತ್ಮನ ಪರಿಪಶ್ಯತಿ ಉದಾಸೀನಾಂ ಪ್ರಕೃತಿಂಚ ಹತೌಜಸಂ. ಈಗ ನಮಗೇನಾಗಿದೆ ಅಂದರೆ ಪ್ರಕೃತಿಯ ಬಗ್ಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾವೀಗ. ಅದಕ್ಕೆ ಅದೇನು ಮಾಡುತ್ತದೋ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತದು, ಬಿಡೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಧ್ಯಾನಾದಿಗಳನ್ನು ಮಾಡ್ತಾ ಏನು ಮಾಡಬೇಕು ನಾವು? ಡೀಲಿಂಕ್ ಆಗ್ತಾ ಇರಬೇಕು. ಧ್ಯಾನ ಮಾಡ್ತಾ ಹೋದಂತ ಏನಾಗುತ್ತದೋ ಡೀಲಿಂಕ್ ಆಗ್ತಾನೆ. ಡೀಲಿಂಕ್ ಆದಾಗ ಅವನು ಎಂಜಾಯ್ ಮಾಡ್ತಾನೆ. ಗೊತ್ತಾಯ್ತಾ? ಬಟ್ ಎದ್ದ ಮತ್ತೆ ಹೇಳ್ಕೊಂಡ್ಬಿಡೋದು, ಬಿಡೋದಿಲ್ಲ. ಹೀಗಾಗಿ ಬಟ್ ಯಾವಾಗ ಸಾಧ್ಯ? ಮುಕ್ತನಾದಾಗ ಜಾಸ್ತಿ ಬರೋದೆ. ಅಪ್ರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೆ ಒಂದು ಸ್ಟೇಜ್ ರೀಚ್ ಆಗ್ತಾನೆ. ಅಲ್ಲಿ ಒಂದು ಡೆಫಿನೆಟ್ ಆಗೋಯ್ತು. ಮುಂದೆ 100% ಆಗೋದು ಲಿಂಗದೇಹ ಭಂಗ ಆದಮೇಲೆ. ಬಂಧಶಕ್ತಿ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ ಚಾತ್ಮನ. ಜ್ಞಾನ ವೈರಾಗ್ಯ ಭಕ್ತಿ ಮೂರು ಸೇರಬೇಕು. ಅದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಅದಕ್ಕೆ ಕೇಳೋದು. ಪರಿಪಶ್ಯತಿ ಉದಾಸೀನಾಂ ಪ್ರಕೃತಿಂಚ ಹತೌಜಸಂ. ಯಾವಾಗ ಅಪ್ರೋಕ್ಷ ಜ್ಞಾನ ಬರುತ್ತೆ ಅದು ಸಪರೇಟ್ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ ಬೇರೆ ಅಂತೇಳಿ. ಅವಾಗ ಏನು ಮಾಡೋಕ್ಕೆ ಬರೋದಿಲ್ಲ, ಅದು ಅಟ್ಯಾಕ್ ಮಾಡೋಕ್ಕೆ ಬರೋದಿಲ್ಲ. ಅದು ಈ ಕಳ್ಳನೇ ನೋಡಿದ ತಕ್ಷಣ ಅವನು ಕಳ್ತನ ಮಾಡೋದು, ನಮ್ಮನ್ನು ಕಳ್ತನ ಮಾಡೋಕ್ಕೆ ಹೋಗಲ್ಲ. ನೋಡಿದಾಗ ಹೋದಾಗ ಅಟ್ಯಾಕ್ ಮಾಡ್ತಾರೆ, ನೋಡಿದ್ರೆ ಮಾಡೋದಿಲ್ಲ. ಪ್ರಕೃತಿ ನಮ್ಮಿಂದ ಬೇರೆ ಅಂತ ನೋಡಿದ ಮೇಲೆ ಏನಾಗುತ್ತದ ಅದೊಂಥರ ನಿಸ್ಸತ್ವ ಆಗಿಬಿಡೋದು. ಗೊತ್ತಾ? ಅದಕ್ಕೆ ನೋಡಿ ಹೇಳ್ತಾರೆ ಹತೌಜಸಂ. ಓಜಸ್ ಹೊರಟೋಯ್ತು ಅದಕ್ಕೀಗ. ಪ್ರಕೃತಿಂಚ ಹತೌಜಸಂ. ಗಲಾಟೆ ಮಾಡೋ ಹುಡುಗರ ಕ್ಲಾಸ್ನಲ್ಲಿ ನೋಡಿದ ತಕ್ಷಣ ಸುಮ್ಮನೆ ಬಿಡ್ತಾರೆ. ನೋಡಿದ ತಕ್ಷಣ ನಿತ್ಯರಿತ್ವತ್ತು ಶುರು ಮಾಡ್ತಾರೆ. ಅದಕ್ಕೆ ಪ್ರಕೃತಿ ಯಾವಾಗಲೂ ನೋಡ್ತಾ ಇರಬೇಕು. ಅದು ನಮ್ಮಿಂದ ಡಿಫರೆಂಟ್ ಅಂತ ಗೊತ್ತಾಗ್ಬಿಟ್ರೆ ಅದು ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಬೆಕ್ಕುಗಳು ಕೂಡ ಹಾಗೇನೆ, ನೋಡ್ತಿದ್ರೆ ಬರೋದಿಲ್ಲ. ಆ ಕಡೆ ನೋಡಿದ ತಕ್ಷಣ ಬಂದು ತಪ್ಪತ್ತು ಕಿತ್ಕೊಡೋದು. ಅಂದರೆ ಸ್ವಭಾವ. ದೇರ್ಫೋರ್ ಧ್ಯಾನ ಮಾಡೋದಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಕೃತಿಯನ್ನು ಡಿಫರೆಂಟಾಗಿ ನೋಡೋದ್ರಿಂದ ಪ್ರಕೃತಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ತಿಳಿತಾ? ಇವನ್ ಡಾಮಿನೇಟ್ ಆಗ್ತಾ ಹೋಗ್ತಾರೆ. ಅದು ಕೊನೆಗೆ ಅಪ್ರೋಚ್ ಜ್ಞಾನದಲ್ಲಿ ಎಂಡ್ ಆಗುತ್ತೆ. ಪರಿಪಶ್ಯತಿ ಉದಾಸೀನಾಂ ಪ್ರಕೃತಿಂಚ ಹತ. ಉದಾಸೀನ ಅಂದ್ರೇನು? ಇನ್ಎಫೆಕ್ಟಿವ್ ಆಗಿಬಿಡುತ್ತೆ, ಆ್ಯಕ್ಟಿವ್ ಆಗೋದಿಲ್ಲ. ಉದಾಸೀನ ಅಂದ್ರೇನೀಗ ಇಂಡಿಫರೆಂಟ್ ಆಗಿದೆ. ಇಂಡಿಫರೆಂಟ್ ಆದಾಗ ಇವನು ಫ್ರೀ ಆಗಿಬಿಡ್ತಾರೆ. ಎಲ್ಲಿ ಬೇರೆ ಕಡೆ ಪೊಲೀಸ್ ನೋಡ್ತಿದ್ರೆ ಕಳ್ಳ ಓಡ್ತಾರಲ್ಲ, ಆ ರೀತಿಯಲ್ಲಿ ನಾವು ಸುಖ ಆಗುತ್ತೆ. ಪರಿಪಶ್ಯತಿ ಉದಾಸೀನ ಪ್ರಕೃತಿಂಚ ಹತೌಜಸಂ. ಬಂಧಶಕ್ತಿ ಪ್ರಕೃತ್ಯಾಖ್ಯ ವಿಷ್ಣು ಶಕ್ತಿಯ ವಿಯುಜ್ಯತೆ ಇತಿ ಚ. ಇದು ಬಂಧಶಕ್ತಿ ಪ್ರಕೃತಿದು, ವಿಷ್ಣು ಶಕ್ತಿ ಬಿಡುಗಡೆ ಮಾಡೋದು. ನಾವು ವಿಷ್ಣುನ ಯಾರು ಬಿಟ್ಟು ಬಿಡ್ತಾರೆ, ಅವರಿಗೆ ಇನ್ನೊಂದು ರೆಮಿಡಿ ಇಲ್ಲ. ಅವರಿಗೆ ಇದೇ ಡಾಮಿನೇಟ್ ಆಗಿ ಹೊಡೆದು ಬಿಡುತ್ತೆ.
ಯಾವಾಗ ಬಿಟ್ಟು ಅನುಗ್ರಹ ಬರುತ್ತೆ ನಮ್ಮ ಬಿಟ್ಟು ಶಕ್ತಿ ಏನು ಮಾಡುತ್ತೆ ಬಂಧಕ ಶಕ್ತಿನ ಹೊಡೆದಾಕಿ. ಔಷಧಿ ಔಷಧಿ ತಗೊಳ್ಳೋದು ಬಿಟ್ಟರು ಹೇಗ ಹಾಗೆ ಕರೆಕ್ಟ್ ರೆಮಿಡಿ ತೊಗೊಂಡ್ರೆ ಏನಾಗುತ್ತೆ ರೋಗ ವಾಸಿ ಆಗುತ್ತೆ. ಆ ಥರ ವಿಷ್ಣು ಶಕ್ತಿ ಎಲ್ಲದಕ್ಕೂ ಪರಿಹಾರ. ವೇದ್ಯೋ ವೈದ್ಯ ಸದಾ ಯೋಗಿ. ಪ್ರಕೃತಿ ಇದ್ದಾಗ ಹೌದು ಪ್ರಕೃತಿ ಇದ್ದಾಗ ಆದ್ದರಿಂದನೇ ಪ್ರಕೃತಿ ಬಂಧಕ. ಅದಕ್ಕೆ ಸಂಸಾರ ಬಂಧಕ ಅಂತ. ಸಂಸಾರದ ಮೇನ್ ಇರೋದೇನೋ ಸ್ತ್ರೀ. ಆದ್ದರಿಂದನೇ ಅವ್ರು ಏನು ಮಾಡ್ತಾರೆ ಬಾಲಬ್ರಹ್ಮಚಾರಿಗಳಾಗಿ ಉಳಿದವರು ಆದರೂ ಕೂಡ ಎಚ್ಚರಿಕೆ ಇಟ್ಬೇಕು. ಇಲ್ಲ ಬೆಂಕಿನ ಮುಟ್ಟಬಾರ್ದು, ಇಲ್ಲಿ ಈ ಕಡೆ ತೊಗೊಂಡ್ಬಿಟ್ಬೇಕು. ಆ ಥರ ಅವಾಗೇನಾಗೋದಿಲ್ಲ ಎಫೆಕ್ಟ್ ಬರೋದು. ಒಂದು ರೆಮಿಡಿ ಬೇಕು ಅದಕ್ಕೆ. ಅದು ಇಲ್ಲದೆ ಹೋದರೆ ಅಪಾಯ ಇದ್ದೇ ಇದೆ. ಬಂಧಶಕ್ತಿ ಪ್ರಕೃತ್ಯಾಖ್ಯ ವಿಷ್ಣುಶಕ್ತಿಯ ವಿಯುಜ್ಯತೆ ಇತಿ ಚ ಮಯ್ಯನನ್ನೇನ ಭಾವೇನ ಭಕ್ತಿಂ ಕುರ್ವಂತಿ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾ. ಪ್ರತಿಯೊಂದು ಭಗವದ್ಗೀತೆನೆ ಅಲ್ಲೇನು ಮಯ್ಯ ಆಸಕ್ತ ಮನಃ ಪಾರ್ಥ ಅವೆಲ್ಲ ಬಂದಾಗೆ ಮೈ ಅನನ್ಯೇನ ಭಾವೇನ ಮೈ ಅನನ್ಯೇನ ಯೋಗೇನ ಅಂತ ಅಲ್ಲಿದೆ. ಅನನ್ಯೇನ ಭಾವ ಅಂದರೆ ಭಕ್ತಿ, ಅನನ್ಯವಾದ ಭಕ್ತಿಯಿಂದ ಅಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ದೃಢವಾದ ಭಕ್ತಿ ಅನನ್ಯಾಶ್ಚಿಂತ ಎಂತೋ ಮಾಮಿದ್ದಾಗೆ ಯಾರು ಮಾಡ್ತಾರಲ್ಲ ಮತ್ಕೃತೆ ಅವರು ಅದು ಗುರುತೇನು ಮಾಡ್ತಾರೆ ಅಂತ ಹೇಳೋದಕ್ಕೆ ಅಂದರೆ ಮತ್ಕೃತೆ ನನಗೋಸ್ಕರ ತ್ಯಕ್ತ ಕರ್ಮಾಣ ಯಾವ ಕೆಲಸ ಬೇಕಾದ್ರೂ ಬಿಟ್ಟು ಬಿಡ್ತಾರೆ. ಧ್ಯಾನ ಮಾಡೋಕ್ಕೋರ್ಗ ಬೇರೆ ಯಾವ ಕೆಲಸನೂ ದೊಡ್ಡದಲ್ಲ ಧ್ಯಾನಕ್ಕಿಂತ ಮಾಡ್ತಾ ಕೂತ್ಬಿಡ್ತಾರೆ. ತ್ಯಕ್ತ ಸ್ವಜನ ಬಾಂಧವಾಹ ಬಂಧು ಬಾಂಧವರನ್ನು ಬಿಟ್ಟು ಬಿಡ್ತಾರೆ. ಪ್ರಹ್ಲಾದ ಬಿಡಲಿಲ್ಲ. ಗೋಪಿಕಾಸ್ತ್ರೀ ಕೂಡ ಏನಂತ ಹೇಳ್ತಾರೆ ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಅಚ್ಯುತ ಆಗತ. ಗುರುತಿದು ಒಂದು ಬಂಧು ಬಾಂಧವ ಎಲ್ಲಕ್ಕಿಂತ ದೊಡ್ಡದು ಯಾವುದು ದೇವರು. ದೇವರ ಬಂಧು ಯಾರೂ ಇಲ್ಲ. ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಗೊತ್ತಾದ್ಮೇಲೆ ಏನು ಮಾಡೋದಿಲ್ಲ ಅವರು. ಅವ್ರ ಬಗ್ಗೆ ಇನ್ನೂ ಪಿತೃ ದೊಡ್ಡ ಪಿತೃ ಇದ್ದಾನೆ, ತಾಯಿ ದೊಡ್ಡ ತಾಯಿ ಇದ್ದಾಳೆ. ಎಲ್ಲದಕ್ಕೂ ದೇವ್ರು ಗ್ರೇಟ್ ಆದಾಗ ಏನು ಮಾಡ್ತಾರಲ್ಲಿ ಆ ಕಡೆ ಡೈವರ್ಟ್ ಆಗೋದಿಲ್ಲ. ಯಾವುದೋ ಒಂದು ಕೆಲಸ ಬಿಟ್ಕೊಂಡ್ಬಿಡ್ತಾನೆ. ಅಲ್ಲಿರೋ ಬೆನಿಫಿಟ್ ಇಲ್ಲಿಲ್ಲ. ಪೇಚಾಡ್ತಿರ್ತಾರೆ ಬಿಡಬಾರ್ದಾಗಿತ್ತು ಎಲ್ಲ ಇಲ್ಲೇ ಸಿಕ್ಕಾಗ ಏನು ಮಾಡ್ತಾನೆ ಆ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಯಾತಕ್ಕೆ ನನಗಿದೆ ಅದಕ್ಕಿಂತ ಒಳ್ಳೇದಿದೆ ಆ ಭಾವನೆ ಒಂದು ಇಟ್ಟು ಆಗೋದಿಲ್ಲ. ಅವರು ಅದು ಅರ್ಥ ಆಗ್ಬೇಕು. ದೇವರಲ್ಲಿ ಎಲ್ಲ ಇದೆ, ಎಲ್ಲ ರೀತಿಯಲ್ಲೂ ನಮ್ಮನ್ನು ಕಾಪಾಡ್ತಾರೆ ಅಂತ ಗೊತ್ತಾಗಿಬಿಟ್ರೆ ಹೆಲ್ಪ್ಲೆಸ್ನೆಸ್ ಹೋಗಿಬಿಡುತ್ತಾಗ ನಾವು ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಹೋಗ್ತೀರೋ ಏನೋ ಪ್ರತಿಯೊಂದು ಅದಿರೋದೇ ಸಾರಸ್ಯ. ಸ್ವಚಕ್ತ ಸ್ವಜನ ಬಾಂಧವಾಹ ಯಾದೃಶೀ ಮಯಿ ಭಕ್ತಿ ಸ್ಯಾತ್ ತಾದೃಶ್ಯನ್ಯತ್ರ ಚೈವ ಚೇತ್ ಅನನ್ಯ ಭಕ್ತಿ ರುದ್ರೇಕಾತ್ ಸಾ ಯಯೇವ ತರೇ ಶ್ರುತಿಂ ಇತಿ. ಎಲ್ಲ ಭಗವದ್ಗೀತೆಗೆ ಯಾದೃಶೀ ಮಯಿ ಭಕ್ತಿ ಸ್ಯಾತ್ ತಾದೃಶಿ ಅನ್ಯತ್ರ ನೈವ ಚೇತ್. ಏನ ಚಿರಬಾಂಧವರು ಚಿರಬಾಂಧವರು ಎಲ್ಲಿದೆ? ಚಿರಬಾಂಧವರು ಅಂತ ಎಲ್ಲಿದೆ? ಜನಬಾಂಧವರು ತ್ಯಕ್ತ ಸ್ವಜನ, ಬರೀ ಜನ ಅಲ್ಲ ಸ್ವಜನ. ಸ್ವಜನ ಬಾಂಧವ. ಅರ್ಜುನ ಏನಂತ ಹೇಳ್ತಾನೆ ಹೇಳಿ ನೋಡೋಣ. ಅಲ್ಲಿ ಗೀತಾದಲ್ಲಿ ಏನಿದೆ? ಸ್ವಜನಂ ಹಿ ಕಥಂ ಹತ್ವಾ ಸುಖೇನ ಶ್ಯಾವ ಮಾಧವ. ಸ್ವಜನ ಇದೇ ಪದ ಅಲ್ಲಿದೆ. ಅರ್ಜುನ ಸ್ವಜನ ಅಂತ ನೋಡ್ತಾ ಇದ್ದಾನೆ. ನೋಡಬಾರ್ದಾಗಿತ್ತಾತ. ಯಾಕೆ? ಯಾವ್ದು ದೊಡ್ಡದೀಗ? ಯುದ್ಧದಿಂದ ದೇವ್ರ ಪೂಜೆ ಮಾಡೋದು ದೊಡ್ಡದು. ಬಿಟ್ಟುಬಿಟ್ಟ ಸ್ವಜನತ್ವ ನೋಡಬಾರ್ದು. ಗೊತ್ತಾಯ್ತಾ? ಈಗ ಬಂದಕ್ಕೊಂದು ಅದಕ್ಕೆ ಒಬ್ಬರೇ ಇದನ್ನು ಬರೆದ ವೇದವ್ಯಾಸರು ಅದನ್ನು ಬರೆದ ವೇದವ್ಯಾಸರು ಒಬ್ಬರೇ ಅಂತ ಹೇಳೋದಕ್ಕೆ ಆ ಪದಗಳ ಸಿಮಿಲಾರಿಟಿ ಗೊತ್ತಾಗ್ಬಿಡುತ್ತೆ. ಏನೋ ಹೌದು ಸ್ವಜನ ಬಾಂಧವ್ರನ್ನ ಬಿಡೋ ಅಭಿಮಾನ ಅವ್ರ ಮೇಲೆ, ನಮ್ಮ ದೇವ್ರ ಮೇಲೆ ಅಭಿಮಾನ ಇರಬೇಕು. ಇದು ದೇವ್ರ ಕೆಲಸ, ಇದು ಸ್ವಜನರ ಕೆಲಸ. ಫಸ್ಟ್ ಏನು ಮಾಡ್ತಾರೆ? ದೇವ್ರ ಕೆಲಸಕ್ಕೆ ಪ್ರಯಾರಿಟಿ, ಇದಕ್ಕಿಲ್ಲ. ಆ ರೀತಿ ಮಾಡೋದು. ಪ್ರಯಾರಿಟಿ ಯಾವಾಗಲೂ ದೇವ್ರ ಕಡೆ ಇರಬೇಕು, ಈ ಕಡೆ ಅಲ್ಲ. ನಮಗೆ ದೇವರಿಗೆ ನೋ ಪ್ರಯಾರಿಟಿ ಅಥವಾ ಕನ್ಸರ್ನೇ ಇರೋದಿಲ್ಲ. ಕನ್ಸರ್ನ್ ಇದ್ದರೂ ಸೆಕೆಂಡರಿ ಕನ್ಸರ್ನ್ ಆಗಬಾರ್ದು. ಹೇಗಿರ್ಬೇಕು? ಅದು ಟಾಪ್. ಯಾವಾಗಲೂ ದೇವ್ರ ಪ್ರಯಾರಿಟಿ ಬರ್ತಾ ಇರಬೇಕಲ್ಲಿ. ಅರ್ಜುನ ತಪ್ಪಿದ. ವಾಯುದೇವರು ಹೇಳಿ ಯಾವಾಗಲೂ ದೇವರಿಗೆ ಪ್ರಯಾರಿಟಿ. ಅಶ್ವತ್ಥಾಮಾತ ಏನು ಹೇಳಿದೆ ಅಂತೀನಿ ಆಯ್ತಾ? ಅಶ್ವತ್ಥಾಮಾತ ಅಷ್ಟೇ. ಇವ್ರು ಹಾಗಲ್ಲ. ಅವ್ರಿಗೆ ಸುಳ್ಳು ಯಾಕೆ ಹೇಳೋದು ನಾವೀಗ? ಅದು ಸುಳ್ಳು ದೇವ್ರ ಕೈ ದೊಡ್ಡದು, ಸುಳ್ಳು ದೊಡ್ಡದು. ದೇವ್ರು ಸುಳ್ಳು ಯಾಕೆ ಕೆಡಿಸ್ತಾರೆ? ಏನೋ ನಾವು ಇದೆ ಅಂತ ಅರ್ತಾರೆ. ಡಾಕ್ಟ್ರ್ ಏನೋ ತೊಗೊಂತಾನೆ, ಅದು ಬಿಟ್ಬಿಡು ಅಂತ ನೆಕ್ಸ್ಟ್ ಟೈಮ್ ಹೋದಾಗ. ಇವ್ರು ಕೇಳೋದಿಲ್ಲ. ಇಷ್ಟಿಷ್ಟು ತೊಗೊಂಡ್ರಿ ಏನು ಈಗ ಬಿಡ್ತೀವಿ, ಏನು ಗತಿ ಅದಕ್ಕೆ ಕೇಳೋದಿಲ್ಲ. ಇಷ್ಟಿಷ್ಟು ಜಸ್ಸಿಟ್ಟು ಇತ್ತು ತಗೋ, ಇದ್ಮೇಲೆ ಬೇಕಿಲ್ಲ ಅಂತ ಅಷ್ಟೇ. ನಾವು ಮತ್ತೆ ಕ್ವಶನ್ ಮಾಡಬಾರ್ದು. ನಾವು ಶಾಸ್ತ್ರ ಹಾಗೆ. ನೀವು ಕ್ವಶನ್ ಮಾಡೋದಾದ್ರೆ ಡಾಕ್ಟ್ರು ಕ್ವಶನ್ ಮಾಡಿ ನೋಡಿ. ಬಾಯಿ ಬಂದ ಹೋಯ್ತಾ? ನೀನು ನಾನು ಓದಿಯಾ? ನಾನು ಔಷಧಿ ತೊಗೊಳಕ್ಕೆ ಬಂದಿ ಹೊರತು ಮೆಡಿಕಲ್ ಓದಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತಾ ಕೂತ್ಕೊಂಡು ಎಷ್ಟೊತ್ತಾಗೋದು ಗೊತ್ತಾ ಅಂತೇಳಿ. ಈಗ ಅರ್ಥ ಆಗಲ್ಲ ಅಂತ. ಆದ್ದರಿಂದ ಅದು ಕೇಳಕ್ಕೆ ಹೋಗ್ಬಾರ್ದು. ನಮ್ಮ ಜನ ಇರ್ತಾರೆ ಭಾರಿ ಪ್ರಶ್ನೆ ತಲೆ ಕೆಡಿಸ್ಬಿಡ್ತಾರೆ. ಸಂಜ್ಞಾನೆ ಮಾಡಬೇಕಲ್ಲ, ಅರ್ಥ ಆದ್ಮೇಲೆ ಮಾಡಬೇಕು. ಅರ್ಥ ಆಗೋದಿಲ್ಲ, ಬಿಟ್ಟು ಬಿಡ್ಬೇಕಷ್ಟೇ.
ಡಾಕ್ಟರ್ ಹತ್ರ ಬರ್ತಿ ಆಗಿದ್ರೆ ಎಲ್ಲ ಕಡೆ ಒಂದೇ ಆಗಿರ್ಬೇಕು ಮಕ್ಕಳು ಹೋಗ್ತಾನೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ ಅರ್ಥ ಆಗ್ತದೋ ಇವರಿಗೆ ಸಾಧ್ಯ ಇಲ್ಲ. ಅಂದರೆ ಇದೆಲ್ಲ ಅರ್ಧ ಜರತಿ ಅಂತ ಹೀಗೆ ಒಂದು ಕಡೆ ಒಂದು ಮಾತು ಅಥವಾ ಇನ್ನೊಂದು ಮಾತು ಎಲ್ಲ ಕಡೆ ತಿಳ್ಕೊಂಡು ಮಾಡಿದ್ರೆ ಸರಿ. ಫ್ಲೈಟಲ್ಲಿ ಹೋಗ್ತೀವಿ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಿದ್ರೆ ಫ್ಲೈಟಾಗಿ ಹತ್ತಿರಾಗಿದ್ರೆ ಎಷ್ಟು ಹೇಳುವಪ್ಪ ಹೋಗೋರಿಗೆಲ್ಲ ಗೊತ್ತಿರಬೇಕು ಅಂತ ಏನಿದೆ. ಕೋಮದಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಗೊತ್ತವನಿಗೆ ಪಾಪ ಆ ಪ್ಲೇಯರ್ ಅಂತ ಕೂಡ ಗೊತ್ತಿರಲ್ಲ ಫಸ್ಟ್ ಅವ್ರಿಗೆ. ಇವೆಲ್ಲ ಯೋಚನೆ ಮಾಡಿದರೆ ಕುತರ್ಕೈ ಎಲ್ಲದರಲ್ಲೂ ಒಂದೇ ರೀತಿ ಇರುತ್ತೆ, ಅದು ಬೇರೆ ಬಾಂಧವ. ಅದೇ ಹೇಳಿದ್ದು ಆ ಬಾಂಧವ ಈ ಬಾಂಧವ ಬೇರೆ ಆ ಸ್ವಜನ ಅಂದರೆ ಆ ಸ್ವಜನರಾಗಬೇಕು. ಅನನ್ಯ ಶಕ್ತಿ ರುದ್ರೇಕ ಸ ಯಯೈವ ತರೇ ಶ್ರುತಿ ಮಿತಿಚ. ಅನನ್ಯ ಭಕ್ತಿ ಅಂದ್ರೆ ಇದು ವಿಶೇಷ ಏನು ಅಂದರೆ ತರೇ ಶ್ರುತಿ ಅಂದರೆ ಸಂಸಾರ ದಾಟೋದು ಯಾವುದರಿಂದ? ಸ್ವಜನರ ಮೇಲಿನ ಒಂದು ಭಕ್ತಿಯಿಂದಲ್ಲ, ಪ್ರೀತಿ ವಿಶ್ವಾಸ ದೇವ್ರ ಮೇಲೆ ಬಂದರೆ ಇದಾಗ್ತದೆ.